value fractions. Large value fractions to lowest terms using HCF. So HCF LCM ಯಾಕೆ ಬೇಕು ಅಂತ ಗೊತ್ತಿರಬೇಕು. HCF LCM ಏನು ಉಪಯೋಗಿಸಬೇಕು ಅಂತ ಗೊತ್ತಿರಬೇಕು. Reduce to lowest term. So reduce fraction simplify ಏನಂತ ಬರಬಹುದು. ಇದೆಲ್ಲ ಆನ್ಲೈನ್ ಕ್ಲಾಸಸ್ ತಗೊಂಡಾಗ ಮಾಡಿದ್ದೆ ಸುಮಾರು ನೀವು ಪಾರ್ಟಿಸಿಪೇಟ್ ಮಾಡಿಲ್ಲ, ಅದಕ್ಕೋಸ್ಕರ ಐ ವಿಲ್ ಜಸ್ಟ್ ಟ್ರೈ ಟು ಕ್ವಿಕ್ಲಿ ಡೂ ದಿಸ್. ಸೊ ಇದರಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ಕೊಟ್ಟಿದ್ದಾಗ ನೀವು ಏನು ಮಾಡಬೇಕಪ್ಪ ಅಂತಂದರೆ ಡಿವೈಡ್ ದಿ ಲಾರ್ಜರ್ ನಂಬರ್ ಬೈ ದಿ ಸ್ಮಾಲರ್ ನಂಬರ್. ಅಂದರೆ ಯೂಸ್ ಲಾರ್ಜರ್ ನಂಬರ್ as the dividend and smaller number as the divisor. So ignore it. This is a larger number. Use as smaller number as the first step. ಸರಿನಾ? ಎಸ್ ಆರ್ ನೋ? ಈಗ ಏನು ಮಾಡ್ತೀರಾ ಇವಾಗ? ಇದು ಎಷ್ಟು ಮಗ್ಗಿನಲ್ಲಿ ಹೋಗುತ್ತೆ ಅಂತ ಅನ್ನೋದಕ್ಕೆ ಹೆಂಗೆ ಕಂಡುಹಿಡ್ಕೊತೀರಾ? ಯಾವಾಗಲೂ ಇಲ್ಲಿ ನೋಡಿ, ಇದು 4 ಅಂಕಿ ಇದೆ, ಇದು 5 ಅಂಕಿ ಇದೆ. ಸೊ 3 ಅಂಕಿ ಬಿಟ್ಬಿಡಿ ರಫ್ಲಿ. ಇನ್ನು ಉಳಿದಿದ್ದು ಯಾರು? 1 ಅಂಕಿ 8. ಹೌದಾ? 44 ಇದೆ. 44ನ್ನ 8ರಿಂದ ಭಾಗಿಸ್ಬೇಕಾದ್ರೆ ಎಷ್ಟಾಗುತ್ತದೋ? ಎಷ್ಟಾಯ್ತು? 8 ಆಗಿ ಮಾಡಿದ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವೇನು ಕರಿತೀವಲ್ಲ, ಫಸ್ಟು ಇದನ್ನ ಟ್ರಯಲ್ ಕೋಶೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟ್ರಯಲ್ ಕೋಶೆಂಟ್ ಬಂದ್ಮೇಲೆ ಏನು ಮಾಡಬೇಕು? ಆ ಟ್ರಯಲ್ ಕೋಶೆಂಟ್ ಇಂದ ಡಿವಿಷನ್ ಇರುತ್ತಲ್ಲ, ಅದನ್ನ ಮಲ್ಟಿಪ್ಲೈ ಮಾಡಿ ಇದನ್ನ ತಗೊಂಡು ಬಂದು ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಏನು ಮಾಡ್ಬೇಕಂದ್ರೆ ಸೊ ಮಲ್ಟಿಪ್ಲೈ ಮಾಡಿ ಹೆಂಗ್ ಬರೋದು ನೋಡಿ. ಇವಾಗ ಏನಾಗುತ್ತೆ? ಗುಣಿಸಿದ್ರೆ ಅದು ತಿಳ್ಕೊಳ್ಳಿ. 5 × 40 ಅಂದ್ರೆ 5 ಅಂಕಿ ಬರುತ್ತೆ, 4 ಅಂಕಿ. ಹೌದಾ? 5 × 30 45 ಏನು ಬರ್ಕೋಬೇಕು? ಹೌದಾ? ಹಾಗೆ 5 × 35 4 39, 5 × 33 33, 5 × 40 3. ಗೊತ್ತಾಯ್ತಾ? ಇದು ಏನು ಮಾಡ್ತಾ ಹೇಳಿ? 5ರಿಂದ ಟ್ರಯಲ್ ಕೋಶೆಂಟ್ ಇಂದ ಡಿವಿಸರ್ ಏನು ಮಾಡಿದೀನಿ? ಗುಣಿಸಿದೀನಿ. ಗುಣಿಸಿ ಹಾಕಿ ಗುಣಿಸಿದೆ. ಈ 44 933ರಲ್ಲಿ ಇದರ 5ರಷ್ಟನ್ನು ತೆಗೆದ್ರೆ ನನಗೆ ಏನೋ ಒಂದು ರಿಮೈಂಡರ್ ಉಳಿಯುತ್ತೆ. ಏನು ಉಳಿಯುತ್ತೆ? ಆ ರಿಮೈಂಡರ್ ಹೆಂಗಿರ್ಬೇಕು? ಇಟ್ ಶುಡ್ ಬಿ ಲೆಸ್ ದ್ಯಾನ್ ದಿ ಡಿವಿಸರ್. ಗೊತ್ತಾ? ಲೆಸ್ ದ್ಯಾನ್ ದಿ ಡಿವಿಸರ್. ಸೊ ಇದೇನಾಗುತ್ತೆ ಇವಾಗ? ದಿಸ್ ಹ್ಯಾಸ್ ಟು ಬಿ ಏನು ಮಾಡ್ಬೇಕು ನಾನು? ನೋಡಿ, 94 ಡಿವೈಡೆಡ್ ಬೈ 6 ಅಂತಂದ್ರೆ ಏನ್ ಮಾಡ್ತೀರಾ ನೀವು? 6 × 6, ಹೌದಾ? 6 × 12 ಆಗುತ್ತಾ? ಆಗಲ್ಲ. 30. ನೆಕ್ಸ್ಟ್ ಏನಾಗುತ್ತೆ? 6 × 30 ಎಷ್ಟು ಉಳಿತು? 4. ಸೊ 4 ಹೋಗಲ್ಲ ಅಂತ ತಕ್ಷಣ 4/6 ಅಂತ ಬರುತ್ತೆ. ಯು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರೊಸೀಜರ್? ಡಿವಿಷನ್ ಯಾವಾಗಲೂ ಗೊತ್ತಿರಬೇಕು ನೀವು. ರಿಮೈಂಡರ್ ಇದೇನು ಹೇಳಿದ್ದು? ರಿಮೈಂಡರ್ ಇದೇನಿದು? ಇದೇನಿದು? ಸೊ ಮಿಕ್ಸ್ ಫ್ರಾಕ್ಷನ್ ಏನಿರುತ್ತೆ? ಹೋಲ್ ಪಾರ್ಟ್ ಇರುತ್ತೆ, ರಿಮೈಂಡರ್ ಫ್ರಾಕ್ಷನಲ್ ಪಾರ್ಟ್ ಆಗುತ್ತೆ, ಡಿವಿಸರ್ ಏನಾಗುತ್ತೆ? ಡಿನಾಮಿನೇಟರ್ಗೆ ಬರುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ದೇರ್ಫೋರ್ ಇದು ಹೆಂಗೆ ಬಂತು? 9 ಏನು ಮಾಡಿದೆ ನಾನು? ವಾಪಸ್ ಇಡಿಸ್ಕೊಂಡಾದ್ಮೇಲೆ 30 ಏನು ಮಾಡಿದೆ? ಸೊ ಈ ಕಳೆದು ಇವಾಗ ಎಷ್ಟು ಬರುತ್ತೆ ನೋಡಿ? ಕಳೆದ್ಬಿಟ್ಟು ಹೇಳಿ. 1578.
ಈಗ ಏನ್ ಮಾಡೋದು? ಎಕ್ಸಾಕ್ಟ್ ಡಿವಿಷನ್ ಆಗಲಿಲ್ಲ ಆಯ್ತಲ್ವಾ? ಈಗ ನೆಕ್ಸ್ಟ್ ಪ್ರೊಸೀಜರ್ ಗಮನಿಸಿ. ಈ ಉಳಿದಲ್ಲ ರಿಮೈಂಡರ್ ಇವನನ್ನ ಯೂಸ್ ಇಟ್ ಆಸ್ ರಿಮೈಂಡರ್ ಆಸ್ ನ್ಯೂ ಡಿವಿಸರ್. ರಿಮೈಂಡರ್ as ಏನಿದೆ, ದಿಸ್ ಇಸ್ ಕಾಲ್ಡ್ ಸಕ್ಸೆಸಿವ್ ಡಿವಿಷನ್ ಮೆಥಡ್ ಅಂತ. ಏನಂತ ಹೇಳ್ತೀವಿ ನಾವು? ಸಕ್ಸೆಸಿವ್ ಡಿವಿಷನ್ ಮೆಥಡ್. ಸೊ ರಿಮೈಂಡರ್ ಆಸ್ ನ್ಯೂ ಡಿವಿಸರ್ ಅಂತ ಬಂತು ಅಂದ್ರೆ ಏನು ಡಿವೈಡ್ ಮಾಡಬೇಕು ಅಂತಂದ್ರೆ, we have to divide the previous divisor. We have to divide what? Previous divisor. ಇದ್ಯಾವುದು? This is what? Previous divisor. ಅರ್ಥ ಆಯ್ತಾ? ಸೊ ಈಗ ಮತ್ತೆ ನೋಡಿ, ಇವಾಗ ಹೆಂಗೆ ವ್ಯವಧಾನ ಮಾಡೋದು? ಇವಾಗ 1578 8679. ಸೊ ಮಧ್ಯ ನಮಗೆ 15 ಮಂದಿ ಗೊತ್ತಿದೆ, ಹೌದಾ? 15 ಮಂದಿ ಗೊತ್ತಿದೆ ತಾನೆ? ಸೊ ಹಂಗೆ ಇಲ್ಲಿ 2 ಎಷ್ಟು ಬರುತ್ತೆ? 86 ಬರುತ್ತೆ. ಸೊ 15 5 75 15 ಆಗಲೇ. ಸೊ ಹಾಗಾಗಿ ಯಾವತ್ತು ನಾವು ತೋರಿಸಬೇಕು? ಇದು ಟ್ರಯಲ್ ಕೋಶೆಂಟ್. ಏನಿದು? ಅಂತ ಕರಿತೀವಿ. ಯಾವಾಗಲೂ ಡಿವಿಷನ್ ಅಲ್ಲಿ ಅದೇ ತರ ಮಾಡ್ತಾ ಇರೋದು. ಟ್ರಯಲ್ ಕೋಶೆಂಟ್ ಟ್ರಯಲ್ ಕೋಶೆಂಟ್ ಇದು ಟ್ರಯಲ್ ಕೋಶೆಂಟ್. ಈ ಟ್ರಯಲ್ ಕೋಶೆಂಟ್ ಏನ್ ಮಾಡಬೇಕು? ನೆಕ್ಸ್ಟ್ ಏನೇನು ಮಲ್ಟಿಪ್ಲೈ ಮಾಡಬೇಕು? ಇದನ್ನ ಮಲ್ಟಿಪ್ಲೈ ಮಾಡಬೇಕು. ಅದು ಮಲ್ಟಿಪ್ಲೈ. ಸೊ ಅದನ್ನು ಗುಣಿಸಿ. ಇವಾಗ ಗುಣಿಸ್ತಾರೆ ಎಷ್ಟು? 7890. ಕಳೆದ್ಬಿಟ್ಟು ಎಷ್ಟು ಬಂತು ಅಂತ? 789 ಬಂತಾ? ವೆರಿ ಗುಡ್. ಆಟಾಡಿರಪ್ಪ, ನನಗೆ ಖುಷಿ. 789. ಈಗೇನ್ ಮಾಡ್ತೀರಾ ಅಂದ್ರೆ, ಇನ್ನು ಪೂರ ಬರಲಿಲ್ಲ, ಎಕ್ಸಾಕ್ಟ್ ಡಿವಿಷನ್ ಆಗಲಿಲ್ಲ ಅಂತಂದ್ಬಿಟ್ಟು ಈಗ ಏನ್ ಮಾಡ್ತಾ ಇದ್ದೀವಿ ನೋಡಿ, ರಿಪೀಟ್ ದಿ ಪ್ರೊಸೀಜರ್. ರಿಪೀಟ್ ದಿ ಪ್ರೊಸೀಜರ್ ಏನು ಹೇಳಿ? ರಿಮೈಂಡರ್ ಆಸ್ ದಿ ನ್ಯೂ ಡಿವಿಸರ್ and previous divisor as the dividend. Previous divisor as the dividend. Mara. Remainder as new divisor. Remainder as new divisor. Idenidu previous dividend. Idu previous divisor. Previous divisor. ಈಗ ಯಾವ ಅಂಕಿಯನ್ನು ಉಪಯೋಗಿಸ್ತೀರಾ? ವೆರಿ ಗುಡ್. ಧ್ಯಾನ ಹಾಕಲ್ಲ ನೀವು. 2 ರಿಂದ ಗುಣಿಸಿದ್ರೆ ಎಷ್ಟು ಬರುತ್ತೆ? 778. ಥ್ಯಾಂಕ್ ಯು ಅಂತ ಹೇಳಿ. ಯಾಕೆ ಹೇಳಿ? ಈಗ ರಿಮೈಂಡರ್ ಎಷ್ಟಾಯ್ತು? 0. Therefore exact division ಆಗೋಗ್ಬಿಡ್ತೀವಿ. ಯಾವ ಅಂಕಿಯಿಂದ ಎಕ್ಸಾಕ್ಟ್ ಡಿವಿಷನ್ ಆಗಿದೆ? ಯಾವ ಅಂಕಿಯಿಂದ? ಈ 789 ಅಂತ ಲಾಸ್ಟ್ ಅಲ್ಲಿ ಬಂದಿರೋ ಡಿವಿಸರ್ ಯಾರು ಎಕ್ಸಾಕ್ಟ್ ಡಿವಿಷನ್ ಮಾಡಿರಲ್ಲ ಅವರು ಎರಡೂ ನಂಬರಿನ ಫ್ಯಾಕ್ಟರ್. ಎರಡು ನಂಬರಲ್ಲಿ they will be, that number is the highest common factor of both the numbers. So ಅದು ಪ್ರೊಸೀಜರ್ ಯಾಕೆ ಕೂಡ ನೀವು ಚಿಂತೆ ತಿಳ್ಕೊಳ್ಳಿ. ಸಿನ್ಸ್ 789 is the last divisor, last is the exact divisor, is the exact divisor of repeated division. Repeated division. Repeated division ಅಲ್ಲಿ ಏನು ಮಾಡ್ತೀವಿ? Divisor is previous, remainder is previous divisor and dividend is
numbers, HCF of the numbers, ಯಾರು 8 6 7 9 and ಯಾರು 4 4 ಕೆಲಸ ಮುಗಿತಾ ಇವಾಗ ಕೆಲಸ ಮುಗಿತಾ ಒಂದು ಪಾರ್ಟ್ ಮುಗಿತು ಏನ್ ಪಾರ್ಟ್ ಮುಗಿತಾರೆ ಪ್ರತಿ ನಂಬರ್ ಇಂದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 12 ಅಂದ್ರೆ ನನಗೀಗ 780 ಮಗ್ಗಿ ಬರಬೇಕು ಬರುತ್ತಾ ಮಗ್ಗಿ ಬಂದಿದ್ರೆ ಆ ನಂಬರ್ನ ಭಾಗಿಸಿ ಇಟ್ಬಿಡ್ತಿದ್ದೆ ಗೊತ್ತಾನೆ ಕ್ಯಾನ್ಸಲ್ ಮಾಡಕ್ಕೆ ನಾ ಕ್ಯಾನ್ಸಲ್ ಮಾಡೋದಕ್ಕೆ 8679 ನಲ್ಲಿ 789 ಇಂಟು ಎಷ್ಟು ಗೊತ್ತಿಲ್ವಲ್ಲ 8679 ಗೊತ್ತಾ ನನಗೆ ಗೊತ್ತಿಲ್ಲ ಹಾಗೆ 44973 is equal to 789 ಇಂಟು ಎಷ್ಟು ಅಂತ ಗೊತ್ತಿಲ್ಲ. So I have to find the other factor. I have to find what? Other factor than the common factor. So therefore, divide the numerator and denominator to find the other factor. So ಈಗ ಈ ಡಿವಿಷನ್ ನೋಡಿ ನಾನು ಯಾವ ತರ ಮಾಡ್ತೀನಿ 8679 ಅಂತ ಬರ್ಕೊಂಡು ಮೇಲೊಂದು ಕಿರೀಟ ಈ ತರ ಹಾಕಿ ಪಕ್ಕದಲ್ಲಿ ಕತ್ತಿ ಬರ್ಬಿಟ್ಟು ಈ 789 ಇಲ್ಲಿ ಬರ್ಕೊಂಡು ಸರಿನಾ ಈ ಡಿವಿಷನ್ ಈ ತರ ಮಾಡ್ಕೊಳ್ಳೋದು ಯಾಕೆ ನಾನು ರಿಪೀಟೆಡ್ ಡಿವಿಷನ್ ಮಾಡ್ತಿಲ್ಲ ಫೈನಲಿ ನಮ್ಗೆ ಏನ್ ಬೇಕೋ ಇನ್ನೊಂದು ಫ್ಯಾಕ್ಟರ್ನ ಕಂಡುಹಿಡಿತಾ ಇದ್ದೀವಿ ಸರಿನಪ್ಪ ಫಸ್ಟ್ ಬ್ರಾಕೆಟ್ ಹಾಕೊಂಡು ಹೇಳಿ ಒಂದಾದ್ಮೇಲೆ ಇಳಿಸ್ಕೊಂಡು ಹೋಗ್ಬೇಕು ಅವಾಗ ಅದಕ್ಕೋಸ್ಕರ ಬ್ರಾಕೆಟ್ ಹಾಕೊಂಡು ಡಿವೈಡ್ ಮಾಡಿ ಈಗ ಏನ್ ಮಾಡ್ತಾ ಇದೀವಿ ಸುಮ್ಮನೆ ಇನ್ನೊಂದು ಫ್ಯಾಕ್ಟರ್ ಬೇಕು ಅದಕ್ಕೆ ಈ ತರ ಹಾಕೊಂಡ್ರೆ ಇಲ್ಲಿ ನೋಡಿ ಮತ್ತೆ 86 ಇಲ್ಲಿ 78 ಇದೆ ಆಯ್ತಾ ಸೊ 789 8679 ಇದಕ್ಕೆಲ್ಲ ಒಂದು ಟ್ರಯಲ್ ಕ್ವೋಷಿಯಂಟ್ ಕಂಡುಹಿಡ್ಕೊಳ್ತಾ ಇದ್ರು ಟ್ರಯಲ್ ಕ್ವೋಷಿಯಂಟ್ ಎಷ್ಟು ಅಂತ ಹೇಳಿ ಯಾಕೆ ಅಂತ ಹೇಳಿ ನೋಡೋಣ ಫಸ್ಟ್ ಯಾವ ಟ್ರಯಲ್ ಕ್ವೋಷಿಯಂಟ್ ಅಂತ ಗೊತ್ತಾಗ್ತಿಲ್ಲ ಸೊ 8679 ನ 789 ಇಂದ ಒಂದು ಅಂಕಿ ಗುಣಿಸ್ಬೇಕಾದ್ರೆ ಅಷ್ಟರಿಂದ ಗುಣಿಸ್ಕೊಳ್ಳೋದಿಲ್ಲ 7 ಇಂದ 867 ಅಂತ ನಂಬರ್ ತಗೊಂಡ್ರೆ ನಾನು 789 ಒಂದ್ಸತಿ ಆಗುತ್ತಲ್ವಾ ಸೊ ಫಸ್ಟ್ ಡೆಸಿಮಲ್ ತಗೊಳ್ಳೋದು ಯಾವುದು 7 ಅಲ್ಲಿ ಇಲ್ಲಿ ಫಸ್ಟ್ ಡೆಸಿಮಲ್ ಫಸ್ಟ್ ಯೂನಿಟ್ ಅಂದ್ರೆ 8 ಇದೆ ಕಮ್ಮಿ ಇದೆ ಸೊ ಅದರಿಂದ 7 ಹೌದಾ 7 ಅಂತ ಕಳೆದಿದೆ ಸೊ ಬಟ್ ಇಲ್ಲಿ ಏನು ಮಾಡ್ಬೇಕು ನಾನು ಮತ್ತೆ ಆರ್ಟು ಮಲ್ಟಿಪ್ಲೈ ಸೊ ಅವಾಗ ಎಷ್ಟು ಬರುತ್ತೆ 7 ಅದು ಇಲ್ಲಿ ಬರ್ಕೊಂಡ್ರೆ ಸರಿನಾ ಬರ್ಕೊಂಡ್ರೆ ಸರಿನಾ ಸರಿ ಯಾಕೆ ಹೇಳಿ ನಾವು ಮೂರೇ ಅಂಕಿ ಲೆಕ್ಕ ತಗೊಳ್ತಾ ಇರೋದು ಈಗ ಏನ್ ಮಾಡ್ತಾ ಇದೀವಿ ಹೇಳಿ ವಿ ಆರ್ ಟೇಕಿಂಗ್ ಓನ್ಲಿ 3 ನಂಬರ್ ಈಗ ನೋಡಿ ಇವಾಗ ಒಂದು ಚೆನ್ನಾಗಿ ತಿಳ್ಕೊಳ್ಳಿ ಇದು 10 to the power of 2 ಪ್ಲೇಸ್ ಹೌದಾ ಇದು ಪ್ಲೇಸ್ ವ್ಯಾಲ್ಯೂ ಇದೆಷ್ಟು ಪ್ಲೇಸ್ ವ್ಯಾಲ್ಯೂ 10 to the power of 1 ಇದೆಷ್ಟು ಪ್ಲೇಸ್ ವ್ಯಾಲ್ಯೂ ಇದೆಷ್ಟು 10 to the power of 0 789 ಅಂತಂದ್ರೆ ಏನಪ್ಪ ಇದು 7 into 10 square plus 8 into 10 plus 9 ಹೌದಾ ಅಲ್ವಾ 700 ಅಂದ್ರೆ 7 ಪ್ಲೇಸ್ ವ್ಯಾಲ್ಯೂ 10 to the power of 2 1 8 ಪ್ಲೇಸ್ ವ್ಯಾಲ್ಯೂ ಎಷ್ಟು ಸೊ ಇಲ್ಲಿ ನಾನು ಕಂಡುಹಿಡಿತಾ ಇರೋದು 10 ಸ್ಕ್ವೇರ್ into 10 to the power of ಅಂದ್ರೆ 10 ಸ್ಕ್ವೇರ್ ಅಲ್ಲಿಗೆ ಪ್ಲೇಸ್ ಬರುತ್ತೆ ಅಂತ ಅದಕ್ಕೋಸ್ಕರ ಏನು ಮಾಡ್ತೀವಿ ಫಸ್ಟ್ 3 ಅಂಕಿ ತಗೊಂಡು ಆ 3 ಅಂಕಿನ ಇಲ್ಲಿ ಬಂದಾಗ ಆ ಪ್ಲೇಸ್ ವ್ಯಾಲ್ಯೂ ಕೆಳಗೆ ಬರ್ತದೆ ಪ್ಲೇಸ್ ವ್ಯಾಲ್ಯೂ ಅಂದ್ರೆ 867 is divided by 780 ಈಗ ನೋಡಿ ನಾನು 99 divided by 6 ಮಾಡಿದಾಗ ಏನು ಮಾಡಿದ್ದೇವೆ 9 ಅನ್ನು ಮಾತ್ರ 6 ಇಂದ ಡಿವೈಡ್ ಮಾಡಿದ್ದೆ 6 ಅಂದ್ರೆ 6 ಅಂತ ಹೌದಾ ಎಲ್ಲಿ ಬರ್ಕೊಂಡಿದ್ದೆ 6 9 ಕ್ಕೆ ಮಾತ್ರ ಡಿವೈಡ್ ಮಾಡ್ತಾ ಇದ್ದೆ 9 ರಲ್ಲಿ 6 ಅಂದ್ರೆ 3 ಅಂತ ಹೇಳಿ ಆಮೇಲೆ ಈ ಅಂಕಿನ ಆಮೇಲೆ 6 ಇಲ್ಲಿ 30 ಆಮೇಲೆ ಗೊತ್ತಾಯ್ತಾ ಇದು ಅದೇ ಪ್ರೊಸೀಜರ್ ಮಾಡ್ತಾ ಇರೋದು ಯು ಅಂಡರ್ಸ್ಟ್ಯಾಂಡ್ ಆಲ್ ಆಫ್ ಯು Yes sir. ಸೊ ಈಗ 789 ಕಳೆದ್ಬಿಟ್ಟು ಹೇಳಿ ಎಷ್ಟು ಬಂತು ಅಂತ 78 ಈಗ ನೋಡಿ ಎಷ್ಟಾಯ್ತು 789 into 1 ನಾ ಹೋಯ್ತಾ ಇಲ್ಲ ಸೊ ಎಷ್ಟು ಬಂತು ಇವಾಗ therefore ಏನಂತ ಬರ್ಕೋತೀವಿ
ಮಾಡ್ತೀರಾ? 8679 ಈಕ್ವಲ್ 789 ಇಂಟು 11. ಹೌದಾ? ಇನ್ನೊಂದು ಫ್ಯಾಕ್ಟರ್ ಸಿಕ್ತೀಗ? ಸಿಗ್ತಾ ಇಲ್ವಾ? ಸಿಗ್ತಾ? So you have now converted the numerator into its factors. ಏನು ಮಾಡಿದ್ರೆ ಹೇಳಿ? 45/36 ಅಂದ್ರೆ ಫ್ಯಾಕ್ಟರ್ಸ್ ಹಾಕೊಂಡ್ಬಿಡ್ತಿದ್ವಿ ಬೇಗ. ಇಲ್ಲೇನಾಯ್ತು? ಫ್ಯಾಕ್ಟರ್ಸ್ ಕಂಡುಹಿಡ್ಕೊಳ್ಳೋಕೆ ಇಷ್ಟು ಕೆಲಸ ಮಾಡ್ತೀವಿ. ಪ್ರೊಸೀಜರ್ ಸೇಮ್, ಬಟ್ ಫ್ಯಾಕ್ಟರ್ಸ್ ಕಂಡುಹಿಡ್ಕೊಳ್ಳೋಕೆ ಏನು ಮಾಡ್ತೀವಿ? ಸಕ್ಸೆಸಿವ್ ಡಿವಿಷನ್ ಫಾರ್ ಫೈಂಡಿಂಗ್ ದಿ HCF. HCF ಇಂದ ಮತ್ತೆ ನಂಬರ್ ಡಿವೈಡ್ ಮಾಡಿದ್ರೆ ರಿಮೈನಿಂಗ್ ಫ್ಯಾಕ್ಟರ್. ಓಕೆ, ಸೊ ಎರಡನೇ ನಂಬರ್ ಡಿವೈಡ್ ಮಾಡಿ ಎಲ್ಲರೂ ಇವಾಗ 789 ಇದೆ. 789 ನಂಬರ್ 44973 ಇದೆ. ಅದನ್ನ ನೀವು ಒಂದು ಗ್ರೂಪ್ ತರ ಕೂತ್ಕೊಂಡು ಮಾಡಿ. ಗ್ರೂಪ್ ಆನ್ಸರ್ ಕೊಡಿ ನನಗೆ. ಪ್ಲೀಸ್ ಡೂ ಇಟ್ ಆಸ್ ಅ ಗ್ರೂಪ್ ಆಕ್ಟಿವಿಟಿ. ಡಿವೈಡ್ ಮಾಡಿ ಸರ್ 57. 57 ಕರೆಕ್ಟಾ? ಯೂನಿಟ್ ಪ್ಲೇಸ್ ಮಲ್ಟಿಪ್ಲಿಕೇಶನ್ ಸರಿ ಇದೆ. ಕರೆಕ್ಟ್, ಕರೆಕ್ಟ್. ಯಾವ ಗುಂಪಲ್ಲಿ ಮಾಡಿದ್ರೆ ಗೋವಿಂದ ಬಂದು ಗೋವಿಂದ ಪಟ್ಟು ಗುಂಪು ಏನು ಮಾಡ್ತಾ ಏನು ಎನಿಸ್ಬಾರ್ದು? ಎಲ್ಲಿಂದನೂ ಬಂದಿದ್ದೀರ. ಸೊ ಇವಾಗ ಟ್ರಯಲ್ ಕ್ವೋಷಂಟ್ ಹೆಂಗೆ ಇಟ್ಕೊಂಡ್ರೆ 789 ಅನ್ನೋದು 800 ಕಷ್ಟ ಅಲ್ವಾ? 789 ಅಂದ್ರೆ 800 ಕಷ್ಟ ಅಲ್ವಾ? ಸೊ 8 ಅಂತ ಇಟ್ಕೊಂಡ್ರೆ 44 ಇದೆ. 8 5 40 ಅಂತ ಬರುತ್ತೆ. ಹೌದಾ? ಟ್ರಯಲ್ ಕ್ವೋಷಂಟ್ ನೋಡಿ, ಮಾರ್ಕ್ಸ್ ಮೇಲೆ ಲೆಕ್ಕ ಮಾಡೇ ಇಲ್ಲ ದೊಡ್ಡಂಗೆ. ಅದಕ್ಕೆ ಇವೆಲ್ಲ ಒತ್ತಾಡ್ತಾ ಇಲ್ಲ. ನೀವು ಕೊಡ್ತಿದ್ದೀನಿ ಇದೆಲ್ಲ ಮಾಡಿರ್ತಿಲ್ಲ ಅಂತ. ಅದಕ್ಕೋಸ್ಕರ ಈಗ ಕೂತ್ಕೊಂಡು ಬಂದು ನಾವು ಮಾಡೋದು ನೋಡೋಕೆ ನಿಮಗೆ ಲೆಕ್ಕ ಮಾಡೋದು ನೋಡೋಕೆ ಬಂದ್ಬಿಟ್ಟಿದೆ. ಈಗ ಲೆಕ್ಕ ಮಾಡಿಕೊಂಡಿಲ್ಲ. ಯಾರು 57 ಬರ್ತೀರಾ? ಗೊತ್ತಾಗಲಿಲ್ವಾ? ಇದೆ ನಮ್ಮ ಇದು 44,973 ಇದೆ. ಇದೆಷ್ಟಿದೆ ಇದು? ನೋಡಿ, ಇದನ್ನ 45,000 by 789 ಅಪ್ರಾಕ್ಸಿಮೇಟ್ 800 ಅಂತ ಬರೀಬೋದಾ? 800 ಅಂತ ಬರೀಬೋದಾ? ಬರೀಬೋದಾ ಇಲ್ವಾ? ಈ ತರ ಬರ್ಕೊಂಡು ಯಾವ ಬರುತ್ತೆ ಅಂತ ಮಾಡ್ಕೋಬೇಕು. 800 ಅಂದ್ರೆ 2 ಹೊತ್ತಲ್ವಾ? 45/8 ಮಾತ್ರ ಉಳಿತಲ್ವಾ? 45 8 ಬರ್ಸ್ಬೇಕಾದ್ರೆ 8 48 ಆಗುತ್ತೆ. 48 ಆಗುತ್ತೆ. ಯಾವ ಬರುತ್ತೆ ಟ್ರಯಲ್ ಕ್ವೋಷಂಟ್? 8 ಇದು ಬರ್ಕೊಡೋದು. ಗೊತ್ತಾಯ್ತಾ? ಟ್ರಯಲ್ ಕ್ವೋಷಂಟ್ ಯಾವ್ದು ಕಂಡುಹಿಡ್ಕೊಳ್ಳೋದು ಗೊತ್ತಾಯ್ತಾ? ಹೆಂಗ್ ಮಾಡಿದ್ರೆ ಹೇಳಿ? ಈ ಅಪ್ರಾಕ್ಸಿಮೇಟೆಡ್ ಇಟ್ಟು ಸಮ್ ರೌಂಡೆಡ್ ವ್ಯಾಲ್ಯೂ. 44,000ನ 45,000 ಯಾಕೆ ಬರ್ಕೊಂಡ್ರೆ ಹೇಳಿ? 44,900 ಚಿಲ್ಲರೆ ಇದೆ. 10 45,000 ಅನ್ಕೋಬಹುದು. ಹೌದಾ? ಸುಮ್ಮನೆ ಟ್ರಯಲ್ ಕ್ವೋಷಂಟ್ ಕಂಡುಹಿಡ್ಕೊಳ್ಳೋದು. ಕೆಳಗಡೆ ಅದನ್ನು ಯಾರಿಂದ ಭಾಗಿಸ್ಬೇಕು? 789. 789 ಹತ್ರನೋ 800 ಹತ್ರನೋ? 800 ಅಂತ ಬರ್ಬೋದು. ಅದು ಅಪ್ರಾಕ್ಸಿಮೇಟ್ ರೌಂಡ್ ಫಿಗರ್ ಆಯ್ತು. ರೌಂಡ್ ಫಿಗರ್ ಆದ ತಕ್ಷಣ 45,000ನ 800 ಗುಣಿಸಿದ್ರೆ ನನಗೆ 50 ಬರುತ್ತೆ. ಹೌದಾ? ಅಂದ್ರೆ ನನ್ನ ಉತ್ತರ 50 ಪ್ಲಸ್ ಆರ್ ಮೈನಸ್ ಬರಬೇಕು ಅಂತ ಮೈಂಡಿಗೆ ಬರಬೇಕು. ಸೊ ಫಸ್ಟ್ ಟ್ರಯಲ್ ಕ್ವೋಷಂಟ್ 5 ಅನ್ನೋದನ್ನ ಬರ್ಕೊಳ್ಳೋದು. 5ರಿಂದ ಗುಣಿಸಿ ಇವಾಗ ಏನ್ ಬರುತ್ತೆ? ಫಸ್ಟ್ ಏನ್ ಮಾಡ್ಬೇಕು? ನಾನು ಯಾವ ಕಡೆಯಿಂದ ಬರ್ಕೊಂಡ್ ಬರ್ಬೇಕು ಅಂತ ಗೊತ್ತಾಗುತ್ತಲ್ಲ. ಅದಕ್ಕೆ 5ರಿಂದ ಗುಣಿಸಿದಾಗ ಇವಾಗ 800ರಿಂದ 5ರಿಂದ ಗುಣಿಸಿದ್ರೆ ಎಷ್ಟು ಡಿಜಿಟ್ ಬರುತ್ತೆ ನಿಮಗೆ? ಎಷ್ಟು ಡಿಜಿಟ್ ಬರುತ್ತೆ? 4 ಡಿಜಿಟ್ ಬರುತ್ತೆ. ಸೊ 4 ಡಿಜಿಟ್ಸ್ ಬರ್ಕೋಬೇಕು ನಾನು ಅಂದ್ರೆ ಈ ಕಡೆಯಿಂದ ಶುರು ಮಾಡಬೇಕು. 5 9 45, 5 8 40, 4 44, 5 9 35 4 39 ಬರ್ಕೊಳ್ಳೋದು. ಗೊತ್ತಾಯ್ತಾ?
ಗೊತ್ತಾಯ್ತಾ? ಗೊತ್ತಾಗಿಲ್ಲ ಅವ್ರಿಗೆ ಗೊತ್ತಾಗಿಲ್ಲ. ನೀವು ಪಿಂಕ್ ಸ್ವೆಟರ್ ಗೊತ್ತಾಯ್ತಾ ಬರ್ತಿದ್ದ ಕಳೆಗೆ ಕೆಳಬಿಟ್ಟು ಹೇಳಿ ನಿಮಗೆಲ್ಲ 552. ಈಗ ನೆಕ್ಸ್ಟ್ 3 ಇಳಿಸ್ಕೋಬೇಕು ತಾನೆ ಈಗ ವಾಪಸ್ಸು. ಈಗ 5523 ಆಯ್ತು. ಈಗ ಈ 3 ಅಂಕಿ ಇದೆ 4 ಅಂಕಿ ಇದೆ, ಯಾವುದೋ ಒಂದು ಸಿಂಗಲ್ ಡಿಜಿಟ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಕೊಡ್ಬೋದು ಒಂದು ಕಾನ್ಸೆಪ್ಟ್ ಅಲ್ಲ ನಿಮಗೆ. ಸೊ ಇಲ್ಲಿ 9 ಇದೆ, 3 ಲಾಸ್ಟ್ ಅಲ್ಲಿ ಇದೆ. 9 ಮಗ್ಗಿನಲ್ಲಿ 3 ಅನ್ನೋದು ಯಾವ ಬರುತ್ತೆ ನೋಡಿ. 9 18 19 27 34 63 ಸೊ 7 ಒಂದ್ಸತಿ ಹಾಕೊಂಡು ನೋಡೋದು. 7 ಒಂದ್ಸತಿ ಹಾಕೊಂಡು ನೋಡಿದ್ರೆ 7 3 53 6 7 56 62 6 7 49 6 ಗೊತ್ತಾಯ್ತಾ? ನೋಡಿದ್ರಾ? ಈ ಲೆಕ್ಕ ಮಾಡೋದು ಇಂಪಾರ್ಟೆಂಟ್. ಗುಣಾಕಾರ ಭಾಗಾಕಾರಕ್ಕೆ ಸ್ವಲ್ಪ ಜಿಮ್ ಹೋದಾಗ ಡಂಬಲ್ ಕೂಡ ನೋಡಿದ್ರೆ ಸೇರಿಸ್ಕೊಂಡು ಚುರುಕಾಗಿಟ್ಟು ಲಂಡು ಡಂಬಲ್ ಇದೆಲ್ಲ ಇದು ಮೈಂಡಿಗೆ ಶಕ್ತಿ ಬರ್ಸೋದಕ್ಕೆ ಇದೆಲ್ಲ ಲೆಕ್ಕ ಅಷ್ಟು. ಸೊ ದೇರ್ಫೋರ್ ಏನು ಮಾಡ್ಕೊತೀರಾ? 44973 ಇದು ಕೊಟ್ಟು ಏನು 789 ಇಂಟು 57 ಸ್ವಲ್ಪ ಧೈರ್ಯ ಕೊಡ್ತಾರೆ. ಈಗ ಏನ್ ಮಾಡೋದು? therefore ಏನಕ್ಕೆ ತುಂಬಾ ಜನ ಗೊತ್ತಾಗ್ಬಿಟ್ಟಿದಲ್ಲ ಅಂತ ಹೇಳ್ಬಿಟ್ಟು ಬಹಳ ನೀಟಾಗಿ ಬರೆಯೋದು. ಇವಾಗ ಏನಂತ ಬರೆಯೋದು? therefore 8673 by 44973 equals 789 into 11 by 789 into 57. ಕಲರ್ ಪೆನ್ಸಿಲ್ ಇದ್ರೆ ಪಡೆದಾಕಕ್ಕೆ ಒಂದು ಬರೆಯಕ್ಕೆ ಒಂದು ಮಾಡಿ ಉತ್ತರ ಇಡೋದು. ಬಂತು ಚೆನ್ನಾಗಿ ಗೊತ್ತಾದ್ರೆ ಏನ್ ಮಾಡೋದು? ಮನೆ ಕಟ್ಟೋದು. ಗೊತ್ತಾಯ್ತಾ? ಲೆಕ್ಕ ಹೆಂಗ್ ಮಾಡೋದು ಗೊತ್ತಾಯ್ತಲ್ವಾ? ಇಲ್ಲೇ ಲೆಕ್ಕ ಕೊಡಕ್ ನನ್ನ ಟೈಮ್ ಇಲ್ಲ. ಯಾಕಂದ್ರೆ ನಾವು ಫ್ರಾಕ್ಷನ್ಸ್ ಲೆಕ್ಕ ಕೊಡಬೇಕು. ಈಗ 2 ತರ ಫ್ರಾಕ್ಷನ್ಸ್ ಕಲ್ತ್ರಿ. ಏನೇನ್ ತರ ಫ್ರಾಕ್ಷನ್ಸ್ ಕಲ್ತ್ರಿ? ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅಂದ್ರೆ ಏನಂತ ಕಲ್ತ್ರಿ, ಹೌದಾ? ಈ ಮಧ್ಯಾಹ್ನ ಏನ್ ಕಲ್ತ್ರಿ? ಲಾರ್ಜ್ ವ್ಯಾಲ್ಯೂ ಫ್ರಾಕ್ಷನ್ ಅನ್ನ ರಿಡ್ಯೂಸ್ ಮಾಡಿ. ಬೆಳಗ್ಗೆ ಏನಕ್ಕೆ ಮಿಕ್ಸ್ ಫ್ರಾಕ್ಷನ್ ಮಾಡೋದಕ್ಕೆ ಅಡಿಷನ್ ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಹೋಲ್ ಪಾರ್ಟ್ ಫ್ರಾಕ್ಷನ್ ಪಾರ್ಟ್ ನ ಸಪರೇಟ್ ಮಾಡಿ ಕೂಡಿಕೊಳ್ಳೋದು ಮಾಡೋದು. ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಅದನ್ನ ರೆಗ್ಯುಲರ್ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೊಂಡು ಮಾಡೋದು. ಫ್ರಾಕ್ಷನ್ ಬೈ ಫ್ರಾಕ್ಷನ್ ಬಂದಾಗ ನ್ಯೂಮರೇಟರ್ ಫ್ರಾಕ್ಷನ್ ಇಂಟು ರೆಸಿಪ್ರೋಕಲ್ ಆಫ್ ದಿ ಡಿನಾಮಿನೇಟರ್ ಫ್ರಾಕ್ಷನ್. ಇಷ್ಟೆಲ್ಲ ಗೊತ್ತಾಗುತ್ತೆ, ಹೌದಾ? ದೊಡ್ಡ ಅಂಕಿ ಲೆಕ್ಕ ಮಾಡಕ್ ಬಂದಾಗ ಏನ್ ಮಾಡಬೇಕು? ಪ್ರೈಮ್ ಫ್ಯಾಕ್ಟರ್ಸ್ ನ ಮಾಡ್ಕೊಂಡು ಪ್ರೈಮ್ ಫ್ಯಾಕ್ಟರ್ಸ್ ಇಂದ LCM ಎಲ್ಲ ತಂದಿರ್ಬೇಕು ದೊಡ್ಡ ಅಂಕಿ ಬಂದಾಗ. ಇಲ್ಲಾಂದ್ರೆ ಈ ತರ ಅಂಕಿ ಇದ್ರೆ ಶಾರ್ಟ್, ಈ ತರ ಅಂಕಿ ಇದ್ರೆ ಶಾರ್ಟ್. ಈಗ we will go to only complex fractions. So ಇವಾಗ ಬೆಳಗ್ಗಿಂದ ನಿಮಗೆ ನಾನು LCM HCF ಇಂಪಾರ್ಟೆನ್ಸ್, ಮಿಕ್ಸ್ ಫ್ರಾಕ್ಷನ್ಸ್ ಹೆಂಗೆ ಹ್ಯಾಂಡಲ್ ಮಾಡೋದು, ಲಾರ್ಜ್ ವ್ಯಾಲ್ಯೂ ಫ್ರಾಕ್ಷನ್ಸ್ ಹೆಂಗೆ ರಿಡ್ಯೂಸ್ ಮಾಡೋದು, HCF ಬಗ್ಗೆ ಇಷ್ಟು ಬೇಸಿಕ್ಸ್ ಹೇಳ್ಕೊಡ್ತೀವಿ. ಅದನ್ನ ನೀವು ಅಸೈನ್ಮೆಂಟ್ಸ್ ಸಾಲ್ವ್ ಮಾಡಿ ಕಂಪ್ಲೀಟ್. ಹಾಗೆ ನನಗೆ 1 or 2 ಪ್ರಾಬ್ಲಮ್ಸ್ ಆಫ್ ಲಾರ್ಜ್ ಸೈಜ್ ಫ್ರಾಕ್ಷನ್ಸ್ ಅದರಲ್ಲೂ ಅಷ್ಟೇ ಕೆಳಗೆ ನಿಮಗೆ F1 F2 ಅಂತ ತೋರಿಸಿದ್ರು. ಈಗ F1 F2 ಎಲ್ಲ ಹೇಳಿ ತೋರಿಸ್ಬಿಟ್ಟು ಒಬ್ಬೊಬ್ಬ ಒಂದೊಂದು ಗ್ರೂಪ್ಗೆ ಒಂದೊಂದು F1 ಒಂದೊಂದು F2 ಒಂದೊಂದು F3 ಕೊಡ್ತೀವಿ. ಆಮೇಲೆ ಅದನ್ನೆಲ್ಲ ನೀವು ಸೇರಿಸಿ ಫೈನಲ್ ಆನ್ಸರ್ಸ್ ನ ತರೋದು. ಗೊತ್ತಾಗ್ತಾ ಇದೆ ಆಕ್ಟಿವಿಟಿ ಏನು ಅಂತ? ರೇಟೆಡ್ ಪ್ರಾಬ್ಲಮ್ ವಿಚ್ ವಿಲ್ ಕನ್ಸಿಸ್ಟ್ ಆಫ್ ಸೆವೆರಲ್ ಫ್ರಾಕ್ಷನ್ಸ್. ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅಂದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ಕಾಂಪ್ಲೆಕ್ಸ್ ಫ್ರಾಕ್ಷನ್. ಕಾಂಪ್ಲೆಕ್ಸ್ ಫ್ರಾಕ್ಷನ್ ಒಂದರಿಂದ ಇನ್ನೊಂದಕ್ಕೆ ಆಡ್ ಮಾಡಿದ್ರೆ ಮೋರ್ ಕಾಂಪ್ಲೆಕ್ಸ್ ಫ್ರಾಕ್ಷನ್. ಸೊ ಅದರಲ್ಲಿ ಎಲ್ಲ ಬೇರೆ ಬೇರೆ ಫ್ರಾಕ್ಷನ್ ಅಂದ್ರೆ ಒಂದೇ ಲೆಕ್ಕದಲ್ಲಿ 4 ಲೆಕ್ಕ 5 ಲೆಕ್ಕ ಇರುತ್ತೆ. ಸೊ ಆ ಥರದ ಫ್ರಾಕ್ಷನ್ಸ್ ಪ್ರಾಬ್ಲಮ್ ಮಾಡೋದು ಬಂದು ಅದೇ ಥರದ ಅಲ್ಜಿಬ್ರಾ ಫ್ರಾಕ್ಷನ್ಸ್ ಮಾಡೋದಕ್ಕೆ ಬರೋದು. ಅವಾಗ ಹೈಸ್ಕೂಲ್ ಮಾರ್ಕ್ಸ್ ನ ಕಲ್ತಿದ್ದೀನಪ್ಪ ಅಂತ ಹೇಳ್ತಾರೆ. ಅಲ್ಲಿ ತನಕ ಹೈಸ್ಕೂಲ್ ಮಾರ್ಕ್ಸ್ ಪಾಸ್ ಮಾಡಿದ್ದೀನಿ, ಕಲ್ತಿದ್ದೀನ ಗೊತ್ತಿಲ್ಲ. ಇದೆಲ್ಲ ಮಾಡಕ್ ಬಂದ್ರೆ ಹೈಸ್ಕೂಲ್ ಮಾರ್ಕ್ಸ್ ಕಲ್ತಿದ್ದೀನಿ, ಇದಾದ್ರೆ ಪಾಸ್ ಮಾಡಿದ್ದೀವಿ. ನೀವು ಪಾಸ್ ಮಾಡಿದ್ದೀರಾ ಕಲ್ತೀರ?
ಪಾಸ್ ಮಾಡ್ತೀರಾ ಕಲಿತೀರಾ? ಓಕೆ. ಈಗ ಫಸ್ಟ್ ಈ ಲೆಕ್ಕ ಸಿಂಪ್ಲಿಫೈ. ಸಿಂಪ್ಲಿಫೈ ಅಂದ್ರೇನು? ಸಿಂಪ್ಲಿಫೈ ಮಾಡೋದು ಅಂದ್ರೆ ಏನ್ ಮಾಡಬೇಕು? ಕಡೆ ಉತ್ತರ ಏನಿರ್ಬೇಕು? ಎಷ್ಟೇ ಉತ್ತರ ಕೊಟ್ಟಿರ್ಬೇಕು, ಲೆಕ್ಕ ಕೊಟ್ಟಿರ್ಬೇಕು, ಕಡೆ ಉತ್ತರ ಏನಿರ್ಬೇಕು? It should be one single irreducible fraction. ಕಡೆಯಲ್ಲಿ ಒಂದು ಫ್ರಾಕ್ಷನ್ ಇರಬೇಕು. ಹೆಂಗಿರ್ಬೇಕು ಅದರಲ್ಲಿ? ಅದು ಕಾಮನ್ ಫ್ಯಾಕ್ಟರ್ಸ್ ಇರಬಾರ್ದು. ನ್ಯೂಮರೇಟರ್ ಡಿನಾಮಿನೇಟರ್ ರಿಲೇಟಿವ್ ಪ್ರೈಮ್ ಅಂತ. ರಿಲೇಟಿವ್ ಪ್ರೈಮ್ ಅಂದ್ರೆ they do not have any other common factor other than 1. ಆ ರೀತಿ ತರಬೇಕು ಲೆಕ್ಕ. ಓಕೆ, ಸೊ ಅದರಲ್ಲಿ ಒಂದು ಲೆಕ್ಕ ಮಾಡೋಣ. This is a simple problem. First ಸ್ವಲ್ಪ ಸಿಂಪಲ್ ಆಗಿ ಮಾಡೋಣ, ಆಮೇಲೆ ಸ್ವಲ್ಪ ದೊಡ್ಡದು, ಆಮೇಲೆ ಅಸೈನ್ಮೆಂಟ್. ಕಾಣಿಸ್ತಾ ಇದೆ? ಇನ್ನೊಂದು ದೊಡ್ಡ ಮಾಡೋಣ. ಸಾಕಾ? ಕಾಣಿಸುತ್ತಾ? ಎಸ್ ಸರ್ ನೋ? ಈಗ ನೋಡಿ ಇಲ್ಲಿ ಫಸ್ಟ್ ಕ್ಲಾಸ್ನಿಂದ ಇಲ್ಲಿ ಒಟ್ಟು ಎಷ್ಟು ಫ್ರಾಕ್ಷನ್ ಇದೆ ಹೇಳಿ, ಸಿಂಪ್ಲಿಫೈ ಮಾಡೋದಾಗಿರೋದು ಎಷ್ಟು ಫ್ರಾಕ್ಷನ್ ಇದೆ? ಫಸ್ಟ್ ಟೂ ಕಾಂಪ್ಲೆಕ್ಸ್ ಫ್ರಾಕ್ಷನ್ ಟು ಬಿ ಆಡೆಡ್ ಅಂತ ಒಪ್ಪಿದ್ದೀರಾ? ಟೂ ಕಾಂಪ್ಲೆಕ್ಸ್ ಫ್ರಾಕ್ಷನ್ ಟು ಬಿ ಎರಡನೇ ಒಂದು ಫ್ರಾಕ್ಷನ್ ಇದೆ, ಎರಡನೇ ಒಂದು ಫ್ರಾಕ್ಷನ್ ಇದೆ, ಮಧ್ಯ ಪ್ಲಸ್ ಇದೆ. ಎರಡನೇ ಫ್ರಾಕ್ಷನ್ ಅಲ್ಲಿ ಏನಿದೆ? ಮೇಲೆ ಒಂದು ಫ್ರಾಕ್ಷನ್ ಇದೆ ದೊಡ್ಡದು, ಕೂಡೋದು ಕಳೆಯೋದು, ಕೆಳಗಡೆ ಇನ್ನೊಂದು ಕೂಡೋದು ಕಳೆಯೋದು. ಸೊ the left hand fraction is itself having two problems. What are two problems? Simplification of the numerator, simplification of the denominator. Next problem is what is numerator na mixed fraction na regular ಮಾಡ್ಕೊಂಡ್ರೆ ಸಾಕು, ಅಷ್ಟೇ simplification. Denominator simplify ಮಾಡಿ. So denominator ಅಲ್ಲಿ ಅಂದ್ರೆ ಏನಿದೆ? ಮೂರು add and subtract fraction problems ಇದೆ. ಮೂರು add and subtract fraction problem ಇದೆ. ಹಾಗೆ ಎರಡು ಡಿವಿಷನ್ ಇದೆ. ಅದಾದ್ಮೇಲೆ ಮತ್ತೆ ಅದನ್ನ ಕೂಡೋದು. ಓಕೆ, ಸೊ ಅದನ್ನ ನಾನು ಸಿಂಬಾಲಿಕ್ ಆಗಿ ಹೆಂಗ್ ಬರೀತೀನಿ? ಮೇಲ್ಗಡೆ ಫ್ರಾಕ್ಷನ್ ಏನಂತ ಕರೆಯೋಣ? f1. ಇದನ್ನ ಏನಂತ ಕರೆಯೋಣ? ಇದನ್ನ ಏನಂತ ಕರೆಯೋಣ? ಇದು f4. ಸೊ ಪ್ರಾಬ್ಲಮ್ ಏನಾಗುತ್ತೆ? ಇದು ದಿಸ್ ಪ್ರಾಬ್ಲಮ್ ಇಂಪ್ಲೈಸ್ ಏನು? f1 divided by f2 ಅಂದ್ರೆ ಇದಿಷ್ಟು ಮಾಡಿದ್ರೆ ಇನ್ನೊಂದು ಲಾಸ್ಟ್ ಫ್ರಾಕ್ಷನ್ ಬರುತ್ತೆ. ಸೊ ಎಷ್ಟು ಫ್ರಾಕ್ಷನ್ ಲೆಕ್ಕ ಇದೆ ಇದರಲ್ಲಿ? 8 ಫ್ರಾಕ್ಷನ್ ಲೆಕ್ಕ ಇದೆ. ಯಾವ್ಯಾವ ಇದೆ? f1 f2 f3 f4 f1 by f2 plus ಸರಿನಾ? ಈಗ ಮಿಕ್ಸ್ ಫ್ರಾಕ್ಷನ್ ಹೆಂಗೆ ಕೊಡೋದು ಅಂತ ಬೆಳಗ್ಗೆ ಹೇಳ್ಕೊಡ್ತೀನಿ, ಹೌದಾ? f1 ಮಾಡಕ್ಕಾಗತ್ತೆ ತಾನೆ? ಹೇಳ್ಬೋದು. f2 ನ ಸಪರೇಟ್ ಮಾಡಕ್ಕಾಗತ್ತೆ ತಾನೆ? ಸಿಮಿಲರ್ಲಿ f3 ಮಾಡಕ್ಕಾಗತ್ತೆ ತಾನೆ? f4 ಮಾಡಕ್ಕಾಗತ್ತೆ. ಇನ್ನೊಂದು ಉಪಯೋಗ ಮಾಡಬೇಕು ಆ ಬಂದ್ಮೇಲೆ. ಈಗ ಶೋಭಾ, you have to now tell how many groups are there? 12 groups. 12 groups ಇದೆ. So 4 fractions ನಲ್ಲಿ 3 fractions ನ ಮಾಡಿದೆ. f3 ನ let us not worry, we will only solve f1 f2 and f4. So ಇವಾಗ 12 ಅಂತಂದ್ರೆ 4 ಗುಂಪಿಗೆ ಒಂದಕ್ಕೆ f1 ಇನ್ನೊಂದಕ್ಕೆ f2 ಇನ್ನೊಂದಕ್ಕೆ f4 ಅದು ಡಿವೈಡ್ ಮಾಡಿ ಕೊಡೋದು. ಯಾರು ಅಂತ 1 to 4 ಗ್ರೂಪ್ f1 ಮಾಡಿ, 5 to 8 to f2 ಮಾಡಿ, ನೆಕ್ಸ್ಟ್ 9 ಇಂದ 12 ವರೆಗೆ f4 ಮಾಡಿ, f4 ಮಾಡಿ, f3 and ಅಂದ್ರೆ ವರ್ಗ ಕೆಲಸ ಆಗುತ್ತಲ್ಲ. ನೀವು ಯಾವ ಬ್ಯಾಚ್ ಅಲ್ಲಿ ಇರೋ ಗೊತ್ತಾನೆ? 1 2 3 ಆ ನಂಬರ್ಸ್ ಎಲ್ಲ ಸತಿ ಓದ್ಬಿಡ್ತೀನಿ. ಆಯ್ತು ನೋಡಿ, ಫಸ್ಟ್ ಫ್ರಾಕ್ಷನ್ ಫಸ್ಟ್ 3 1/3 ಅಂತ ಎಷ್ಟದು? 3 1/3 minus 5/9 plus 1/5 ಅಂತ. ಕೆಳಗಡೆ 2 2/3 plus 13/45 ಅಂತ. 13/45 ಅಂತ. ಆಮೇಲೆ ದೊಡ್ಡ ಪ್ಲಸ್, ಆಮೇಲೆ ಇದೇನಿದು 1 1/5 1 1/5 7 ಅಲ್ಲ 1 1/5. ಇನ್ನೊಂದು 11 1/5 minus 2 1/3. ಈಗ ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಹೇಳ್ಕೊಡ್ತೀನಿ. ಇವೆಲ್ಲ ಬಹಳ ಇಂಪಾರ್ಟೆಂಟ್ ಲೆಕ್ಕ ಮಾಡಕ್ಕೆ ಮುಂಚೆ
ಹಲೋ ಫ್ರೆಂಡ್ ಈ ಕಡೆ ನೋಡಿ ಏನಪ್ಪಾ ಅಂತಂದ್ರೆ ನ್ಯೂಮರೇಟರ್ ಇದೆ ಡಿನಾಮಿನೇಟರ್ ಇದೆ ನ್ಯೂಮರೇಟರ್ ನಲ್ಲಿ ಮತ್ತೆ ಮರಿ ನ್ಯೂಮರೇಟರ್ ಮರಿ ಡಿನಾಮಿನೇಟರ್ ಕೆಳಗಡೆ ಮತ್ತೆ ಮರಿ ನ್ಯೂಮರೇಟರ್ ಮರಿ ಡಿನಾಮಿನೇಟರ್ ಎಲ್ಲೆಲ್ಲೋ ಒಂದ್ ಕಡೆ ಕೋಳೆ ಒಂದೊಂದ್ ಕಡೆ ಹಾರೋದಂಗೆ ಹಾರೋಗ್ಬಿಡ್ತೀವಿ ಇದು ಬರಿತಾ ಹೋದ್ರೆ ಹೌದಾ ಸೊ ನನಗೆ ಅದು ಎಲ್ಲೆಲ್ಲಿಗೂ ಅಲ್ಲಲ್ಲೇ ಇರಬೇಕು ಅಂತ ಗೊತ್ತಾಗಬೇಕಲ್ಲ ಸೊ ಅದಕ್ಕೋಸ್ಕರ ಏನಿದೆ ಯು ಶುಡ್ ಲರ್ನ್ ಟು ರೈಟ್ ದಿ ಫ್ರಾಕ್ಷನ್ಸ್ ಪ್ರಾಪರ್ಲಿ ಫಸ್ಟ್ ಸುಮ್ಮನೆ ಈ ಫ್ರಾಕ್ಷನ್ ನಾನು ಕೈಯಲ್ಲಿ ಬರ್ಕೊಂಡ್ರೆ ಹೆಂಗ್ ಬರೀತೀನಿ ಅಂತ ನೋಡಿ ಫಸ್ಟ್ ಗೊತ್ತಾಯ್ತಪ್ಪ ಈಗ ನೋಡಿ ಇಲ್ಲಿ ಎಷ್ಟು ಫ್ರಾಕ್ಷನ್ ಬಾರ್ ಇದೆ ಈ ದೊಡ್ಡ F1/F2 ನಲ್ಲಿ ಫ್ರಾಕ್ಷನ್ ಬಾರ್ ಲೆವೆಲ್ಸ್ ಅಂತ ಕರೀತೀವಿ ಏನಂತ ಕರೀತೀವಿ ಅದಕ್ಕೆ ಫ್ರಾಕ್ಷನ್ ಬಾರ್ ಲೆವೆಲ್ಸ್ ಈ ಫಸ್ಟ್ F1/F2 ನಲ್ಲಿ ಎಷ್ಟು ಫ್ರಾಕ್ಷನ್ ಬಾರ್ ಲೆವೆಲ್ಸ್ ಇದೆ ಹೇಳಿ ನ್ಯೂಮರೇಟರ್ ನಲ್ಲಿ ಒಂದು ಫ್ರಾಕ್ಷನ್ ಬಾರ್ ಲೆವೆಲ್ ಇದೆ ಹೌದಾ ಡಿನಾಮಿನೇಟರ್ ನಲ್ಲಿ ಒಂದು ಫ್ರಾಕ್ಷನ್ ಬಾರ್ ಲೆವೆಲ್ ಇದೆ ಹೌದಾ ಇವೆರಡಕ್ಕೂ ಸೇರಿ ಇನ್ನೊಂದು ಮಧ್ಯ ದೊಡ್ಡ ಫ್ರಾಕ್ಷನ್ ಬಾರ್ ಲೆವೆಲ್ ಇದೆ ಹೌದಾ ಸೊ ಇದನ್ನ ನಾನು ಬರ್ಕೋಬೇಕಾದ್ರೆ ಪ್ಲೀಸ್ ಅಬ್ಸರ್ವ್ ಹೇಗೆ ಬರ್ಕೊಳ್ಳೋದು ಅಂತ ಅದನ್ನ ನೀವು ಬಹಳ ಇಂಪಾರ್ಟೆಂಟ್ ಅಂತ ಪ್ರಾಕ್ಟೀಸ್ ಮಾಡಬೇಕು ಒಂದು ಫಸ್ಟ್ ದೊಡ್ಡ ಫ್ರಾಕ್ಷನ್ ಬಾರ್ ಬರ್ಕೋಬೇಕು ಇದ್ರ ಮೇಲೆ ನನಗೆ ಈ ಲೆವೆಲ್ ಅಲ್ಲಿ ಫ್ರಾಕ್ಷನ್ ಬರುತ್ತೆ ಅಂತ ಆಗೋದ್ರಿಂದ 3/1/3 ಅಂತ ಇಲ್ಲಿ ಬರ್ಕೊಂಡು ಈ ಮಿಸ್ ಫ್ರಾಕ್ಷನ್ ಇನ್ನೊಂದು ಫ್ರಾಕ್ಷನ್ ಕೂಡಬೇಕಾದ್ರೆ ಈ ಮತ್ತೆ ಒಂದು ಫ್ರಾಕ್ಷನ್ ಇನ್ನೊಂದು ಫ್ರಾಕ್ಷನ್ ಪ್ಲಸ್ ಮೈನಸ್ ಸೈನ್ ಫ್ರಾಕ್ಷನ್ ಬಾರ್ ಮೇಲೆ ಬರೀಬೇಕು ಯಾರು ಬರಬೇಕು ಅಲಾಂಗ್ ವಿತ್ ದಿ ಫ್ರಾಕ್ಷನ್ ಪ್ಲಸ್ ಈಗ ನೆಕ್ಸ್ಟ್ ಏನಿದೆ 5/9 ಅಂತ ನೋಡಿದ್ದೀವಿ ಈ ಮೈನಸ್ ಹತ್ರ ಫ್ರಾಕ್ಷನ್ ಬಾರ್ ಬರುತ್ತೆ 5/9 ಅಂತ ಪ್ಲಸ್ ಹೆಂಗ್ ಬರೀಬೇಕು ಫ್ರಾಕ್ಷನ್ ಬಾರ್ ಸರಿಯಾಗಿ ಸಿಮೆಟ್ರಿಕಲ್ ಆಗಿ ಬರಬೇಕು ಸೊ ಪ್ಲಸ್ ಅಲ್ಲಿ ಒಂದು ಅಡ್ಡ ಬಿಟ್ಟು ಉದ್ದ ಬಿಟ್ಟು ಇದೆ ಅಡ್ಡ ಬಿಟ್ಟು ಫ್ರಾಕ್ಷನ್ ಬಾರ್ ಬರುತ್ತೆ ಉದ್ದ ಬಿಟ್ಟು ಮಧ್ಯ ಬರುತ್ತೆ ಗೊತ್ತಾಯ್ತಾ ಆಮೇಲೆ ಪಕ್ಕದಲ್ಲಿ ಏನಿದೆ ಹೇಳಿ 1/5 ಸೊ 1/5 ಫಸ್ಟ್ ಫ್ರಾಕ್ಷನ್ ಬಾರ್ ಹಾಕೊಂಡು ಕೆಳಗಡೆ ಸರಿನಾ ಇದು ಅಷ್ಟೇ ನೀವು ಇನ್ನೊಂದಾಗ ಏನಾಗುತ್ತೆ ಹೇಳಿದ್ದು ಫ್ರಾಕ್ಷನ್ ಬಾರ್ ಹಾಕೊಂಡು 2 ಪ್ಲಸ್ ಅಂತ ಇನ್ನು ಫ್ರಾಕ್ಷನ್ ಬಾರ್ ಹಾಕೊಂಡು 13/, you understand that this is how you should learn to write the fraction. Okay. ಈಗ ಮಾಡಿರೋದು F1 F2 ಯಾವಾಗ ಹೇಳಿದಾರೋ ಅವರೆಲ್ಲ ಮಾಡ್ಬಿಟ್ಟು ಹೇಳಿ 5 ನಿಮಿಷ ಕೈ ಉತ್ತರ ಕೊಡ್ತೇವೆ ಶೋಭಾ ಸ್ವಲ್ಪ ನೀವು ಮಾಡ್ಬಿಟ್ಟು ಉತ್ತರ ಕೊಡಬೇಕು ಇಟ್ಕೊಂಡಿದ್ವಿ ಯಾರು ಮಾಡ್ತಾರೆ ನಮ್ಗೆ ಹೇಳಿ ಫಸ್ಟ್ F1 ಎಷ್ಟಪ್ಪ 134/45 ಅಲ್ಲ ಆ ಗುಂಪೋರೆ ಹೇಳಿ ಯಾರು ಅಂತ ಫಸ್ಟ್ ಎಷ್ಟು F1 ಎಷ್ಟು 134/45 ಶೋಭಾ ಯು ಪ್ಲೀಸ್ ಐಡೆಂಟಿಫೈ someone to tell me the answer ಯಾರು ಅಂತ ಹೇಳಿ 134 divided by 20 45 ಇದನ್ನ ಕಂಪಲ್ಸರಿ ಸಿಂಪ್ಲಿಫೈ ಆಗುತ್ತಾ ನೋಡ್ಬೇಕು ಅನ್ಸುತ್ತೆ ಯಾವಾಗ ಬಂದಾದ್ಮೇಲೆ ಮತ್ತೆ ಕಾಮನ್ ಫ್ಯಾಕ್ಟರ್ಸ್ ಇದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಬೇಕು ಇದೆಯಾ ಕಾಮನ್ ಫ್ಯಾಕ್ಟರ್ಸ್ ಇದೆಯಾ ಇದೆಯಾ ಇಲ್ವೋ ನನಗೂ ಇಲ್ಲ ನಾ ಕೇಳಿದೆ ಅಂತ ಇರ್ಬೇಕು ಅಂತಲ್ಲ ಇದೆಯಾ ಇಲ್ವೋ ನೀವು ಹೇಳಿ ನೆಕ್ಸ್ಟ್ F2 ಯಾರು ಮಾಡಿದ್ದಾರೆ 133 divided by 50 133 divided by 50 ಸರಿನಾ ಸರಿನಾ F2 ಫಸ್ಟ್ ಹೇಳಿ F2 ಯಾರು ಮಾಡಿದ್ದಾರೆ ನೀವು ಮಾಡಿಲ್ವಾ F2 F2 ಗ್ರೂಪ್ ಯಾರು ಕೊಟ್ಟಿದ್ರೆ ಈ ಎರಡು ಗ್ರೂಪ್ ಮತ್ತೆ ಸರಿ ಹಿಂದೆ ಎರಡು ಗ್ರೂಪ್ ಇದೆ ಯಾರು ಎಲ್ಲೆಲ್ಲ ಕೂತ್ಕೊಂಡಿದ್ದಾರೆ ಗ್ರೂಪ್ಗಳು ಅಂದ್ರೆ 1 to 6 ಇಲ್ಲಿದೆ ಓಕೆ ಇಲ್ಲಿ 7 ಇಂದ 12 ವರೆಗೆ ಇದೆ 1 to 6 ಆ ಕಡೆ ಇದೆ ಹಾ ಅಲ್ಲಿ 1 to 4 ಗೆ F1 ಕೊಟ್ಟಿದ್ವಿ ಅದಕ್ಕೆ ಅಲ್ಲಿ 2 ಇದೆ ಹೇಳಿದ್ರೆ F1 ಹೇಳಿದ್ರು F2 ಯಾರು ಕೊಟ್ಟಿದ್ದಾರೆ F2 ಆಯ್ತಾ ಆ ಕಡೆ ಲಾಸ್ಟ್ 2 rows F2 ಅಷ್ಟು ಮಾಡಿ ನೀವು ಫಸ್ಟ್ rows ಅಲ್ಲ ಆ ಲಾಸ್ಟ್ 2 rows ನೆಕ್ಸ್ಟ್ ಈ 2 rows F2 ಎಸ್ ಅದಾದ್ಮೇಲೆ ಲಾಸ್ಟ್ F4 ಸೊ F2 F4 ಮಾಡಿ F4 ಆಗಿದೆ ಸರ್ F2 ಅವರು F4 ಯಾರು ಒಬ್ರು ಮಾಡಿದ್ರಲ್ಲ ಎಲ್ಲರೂ ಬೇರೆಯವರು ಮಾಡಿಲ್ಲ ಇವ್ರದ್ದಾಗಿದೆ ಹೌದಾ ಯಾರಾಗಿ F4 ಬಂದಿಲ್ಲ ಹೇಳಿ ಕರೆಕ್ಟಾಗಿ F4 ಯಾರು ಬಂದಿಲ್ಲ ಎಲ್ಲ ಮಾಡಬೇಕು ಆಯ್ತು F2 ಹೇಳಪ್ಪ F2 ಎಷ್ಟು ಸರಿ F4 ಎಷ್ಟು ಹೇಳಿ 133/45 F2 133 divided by 45 F2 Sir F2 ಅದು
ಅಲ್ಲ ಈ 133/45 F2 ನ F4 F2 ಸರಿ ಅವ್ರು ಹೇಳಿಲ್ಲ ಅಂತ ಇವ್ರು ಹೇಳ್ತಿದ್ದಾರೆ 133/45 ಅನ್ನೋದು F2 ನ F2. ಸರಿ ಆ ಮನೆಗೆ ಕೆಲಸ ನಮಗೆ ಎಷ್ಟು F4 ಮಾಡಬೇಕು 133/15 133 divided by 15 133 ಸೊ ಈಗ ಸಿಂಪಲ್ ಆಗಿ ಎಲ್ಲರೂ ಹೇಳ್ಕೊಡ್ತಾರೆ F3 ಏನು ಯಾಕಂದ್ರೆ ಡಿವಿಷನ್ ಮಲ್ಟಿಪ್ಲಿಕೇಶನ್ ಅಲ್ಲ ಈಗ F3 ಎಷ್ಟು 6/5 ಓಕೆ ಈಗ ಇದನ್ನು ನಾನು ನೀವು ಬರೆಯೋದು ಹೆಂಗೆ ಅಂತ ತೋರಿಸಿದ್ರೆ ಈಗ ಇನ್ನೇನು ಬೇಡ ಆದ್ದರಿಂದ I will delete this. Now therefore F1/F2 plus F3/F4 ಬಂದಿದೆ ಅಲ್ವಾ ಸೊ ಈಗ ಒಂದು ಈ ಎಡಗಡೆಯವರೆಲ್ಲ F1/F2 ಮಾಡಿ ಬಲಗಡೆಯವರೆಲ್ಲ F3/F4 ಮಾಡಿ ಹೇಳಿದ್ದಾರೆ Sir, F1/F2 134/133 ಅದು ಸರಿಯಾಗಿದೆ ಅಂತ ಹೇಳಿ Sir, 134/133. Sir, 134/133 ಓಕೆ F1/F2 equals 134/133 130 4 divided by 133 134 divided by 133 133 ಸರಿನಾ ಇದು ಉತ್ತರ Yes, sir. ಈಗ F3/F4 ಹೇಳಿ 18/133 ಹಾ 18/133 85/18 Sir, 85/18. 18 85/18 Sir, 18/133. ಯಾರಾದ್ರೂ ಒಬ್ರು ಜೋರಾಗಿ ಆನ್ಸರ್ ಹೇಳಿ 18 by Yes, sir. 18 by ಏನು 131. 133 ನಾ ಸುಖ ಮಾಡ್ಬಿಟ್ರಲ್ಲ ನಿಮಗೆ ಈಗ therefore F1/F2 plus F3/F4 equals ಏನಾಯ್ತು ಹೇಳಿ 134/133 plus 18/1 LCM ಎಷ್ಟು 133 ಸುಖ ಅಲ್ವಾ ದೊಡ್ಡ ಲೆಕ್ಕ ಮಾಡಿದ್ರೆ ಈ ತರ ಬಂದಾಗ ಏನ್ ಮಾಡೋದು ಥ್ಯಾಂಕ್ ಯು LCM ಗೆ ಕಷ್ಟ ಪಡ್ಬೇಕಾಗಿಲ್ಲ ಅಲ್ವಾ ಈಗ ಎಷ್ಟು ಹೇಳಿದ್ದು 133 divided by 1 ಪ್ಲಸ್ 80 ಹೌದಾ ಕೂಡ ಬಂತಲ್ವಾ ಈಗ ಕಾಮನ್ ಫ್ಯಾಕ್ಟರ್ ಇದಾರಾ No, sir. ಇದಾರಾ No, sir. ಇಲ್ಲ ಇದನ್ನ ಮಿಕ್ಸ್ ಫ್ರಾಕ್ಷನ್ ಅಲ್ಲಿ ಹಾಕಲ್ಲ ನಾವು ಉತ್ತರನ ಲೆಕ್ಕನೆ ಮಿಕ್ಸ್ ಫ್ರಾಕ್ಷನ್ ಕೊಟ್ಟಲ್ವಾ ಸೊ ಫೈನಲ್ ಉತ್ತರ ಏನ್ ಮಾಡ್ಬೇಕು ಹೇಳಿ ನಾವು ಮಿಕ್ಸ್ ಫ್ರಾಕ್ಷನ್ ಇಸ್ ದಿ ಫೈನಲ್ ಫಾರ್ಮ್ ಆಫ್ ದಿ ಫ್ರಾಕ್ಷನ್ ಇಲ್ಲ ಅದರ ಹೋಲ್ ಪಾರ್ಟ್ ಇದೆ ಫ್ರಾಕ್ಷನ್ ಪಾರ್ಟ್ ಎಷ್ಟಿದೆ ಅಂತ ಹೇಳ್ಬೇಕು ಹೌದಾ ಸೊ ಎಷ್ಟು ಅಂತ ಹೇಳೋದು 119/133 ಉತ್ತರ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹೆಂಗಾರ ಇರ್ಲಿ ಬಂದು ಉತ್ತರ ಕರೆಕ್ಟ್ ಅಂತಂದ್ರೆ ಏನ್ ಮಾಡೋದು ಮನೆ ಕಟ್ಟೋದು ಗೊತ್ತಾ ಇನ್ನೊಂದು ಲೆಕ್ಕ ಮಾಡಿಲ್ವಾ ಮಾಡ್ತಾನೆ ಇರಲ್ಲ ಏನ್ ಹೇಳಿ ಪ್ರಾಬ್ಲಮ್ ಸಿಂಪ್ಲಿಫೈ ಅಂತಂದ್ರು ಒಂದೇ ರೆಡ್ಯೂಸ್ ಲೋಯೆಸ್ಟ್ ಟರ್ಮ್ಸ್ ಅಂತಂದ್ರು ಒಂದೇ ಗೊತ್ತಾಯ್ತಾ ಲೆಕ್ಕ ಏನ್ ಕೇಳಿದ್ರು ಪ್ರೊಸೀಜರ್ ಅದೇ ರೆಡ್ಯೂಸ್ ಲೋಯೆಸ್ಟ್ ಟರ್ಮ್ಸ್ ಅಂತಂದ್ರು ಒಂದೇ ಒಂದೇ ಯಾವುದನ್ನ ಅಂತಂದ್ರೆ ಹಾಕೋಣ ಈಗ ಇಲ್ಲಿ ಯಾರ ಫ್ರಾಕ್ಷನ್ಸ್ ಅಂತ ಬರ್ಕೊಂಡು ಹೇಳಿ ಸೊ ಈ ಲೆಕ್ಕ ಏನೇನಾಗಿದೆ ಸಿಂಪ್ಲಿಫೈ ಮಾಡ್ತೀವಿ ಅಂತ ಹೇಳಿ ಬರ್ಕೊಂಡ್ರ ಎಲ್ಲ ಲೆಕ್ಕನ ಬರ್ಕೊಂಡ್ರ ಒಂದು ಸಿಂಪಲ್ ಪ್ರಶ್ನೆ ಈ ಸೈಜ್ ಲೆಕ್ಕ ಮುಂಚೆ ಮಾಡಿದ್ರಾ
ಮಾಡಿದ್ದೀರಲ್ಲ? ಎಸ್ ಆರ್ ನೋ? ನಾವು ಕೆನ್ ಯು ಡೂ ಇಟ್? ಈಗ ಗೊತ್ತಾಗ್ತಿರಲ್ವಾ? ಮಾಡ್ಬೋದು. ಏನು ಹೊಸದೇನು ಕಲ್ತಿಲ್ಲ ಫ್ರಾಕ್ಷನ್ ಅದರಲ್ಲೇ ಲೆಕ್ಕ ಇಲ್ಲ, ಕಾಂಬಿನೇಷನ್ ಆಗಿದೆ. ಬಟ್ ಯು ಹ್ಯಾವ್ ಲರ್ನ್ಡ್ how to handle fractions correctly, how to find LCM correctly, how to find HCF correctly, and when to use LCM and when to use HCF, and how to convert large problem into expression of small problems. So one ಲೆಕ್ಕದಲ್ಲಿ ಈಗ ನನಗೆ ಈ ಕಡೆ ಗುಂಪಿಂದ ಫಸ್ಟ್ ಎರಡು ಬರೆದಿದೆ ಲೆಫ್ಟ್ ಅಲ್ಲಿ, ಅಲ್ಲಿಂದ F1 ಅನ್ನೋದನ್ನ ಯಾವುದು ಪ್ರೇರಣಮ್ಮ? ಯಾವ ಫ್ರಾಕ್ಷನ್ ಇದೆ? F1 ಅಂತ ನಾನು ಇರಬೇಕು ಅಂದ್ರೆ ಏನಿರಬೇಕು? ಅಲ್ಲಿ ನನಗೆ ಒಂದು ಫ್ರಾಕ್ಷನ್ ಸಿಂಪ್ಲಿಫಿಕೇಶನ್ ಕೆಲಸ ಇರಬೇಕು. ಏನಿರಬೇಕು? ಒಂದು ಫ್ರಾಕ್ಷನ್ ಸಿಂಪ್ಲಿಫಿಕೇಶನ್. ಸಿಂಪ್ಲಿಫಿಕೇಶನ್ ಏನೇನು ಆಪರೇಷನ್ಸ್ ಇರುತ್ತೆ? ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಆಮೇಲೆ ಡಿವಿಷನ್. ಅದನ್ನ ಭಾಗ ಮಾತ್ರ ಉಪಯೋಗಿಸ್ಕೋಬೇಕು. ನಾನು ಗುಂಪು ಮಾಡಕ್ಕೆ ಏನ್ ಮಾಡಕ್ಕೆ? ಗುಂಪು ಮಾಡಕ್ಕೆ. ಸೊ ಅದರಿಂದ ಮಲ್ಟಿಪ್ಲಿಕೇಶನ್, ಅಡಿಷನ್ ಎಲ್ಲ ಇದ್ದಾಗ ಯಾವ ಕೆಲಸ ಫಸ್ಟ್ ಮಾಡ್ಬೇಕು ನಾವು? ಫಸ್ಟ್ ಮಲ್ಟಿಪ್ಲಿಕೇಶನ್. ಈಗ ಇಲ್ಲಿ ಫಸ್ಟ್ ಎಷ್ಟು ಮೇನ್ ಫ್ರಾಕ್ಷನ್ಸ್ ಇದೆ ಅಂದ್ರೆ, ಈಗ ಒಂದೇ ಒಂದು ದೊಡ್ಡ ಕಾಮನ್ ಭಾಗ ಇದೆ, ಹೌದಾ? ಎಸ್ ಆರ್? ಹಾಗಾಗಿ ನ್ಯೂಮರೇಟರ್ ಒಂದು ದೊಡ್ಡ ಫ್ರಾಕ್ಷನ್ ಇದ್ದಾನೆ, ಡಿನಾಮಿನೇಟರ್ ನಲ್ಲಿ ಇನ್ನೊಂದು ದೊಡ್ಡ ಫ್ರಾಕ್ಷನ್ ಇದೆ. ಸೊ ನ್ಯೂಮರೇಟರ್ ನಲ್ಲಿ ಕೆಲಸ ಏನೇನಿದೆ ನೋಡಿ. ನ್ಯೂಮರೇಟರ್ ನಲ್ಲಿ ಏನೇನು ಕೆಲಸ ಇದೆ? ಫ್ರಾಕ್ಷನ್ಸ್ ಮಲ್ಟಿಪ್ಲಿಕೇಶನ್ ಇದೆ, ಅಡಿಷನ್, ಸಬ್ಟ್ರಾಕ್ಷನ್ ಇದೆ. ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್ ಇದೆ. ಫಸ್ಟ್ ಯಾವ್ದು ಮಾಡ್ಬೇಕು ನೀನು? ಮಲ್ಟಿಪ್ಲಿಕೇಶನ್. ಆಮೇಲೆ ಏನ್ ಮಾಡ್ಬೇಕು? ಅಡಿಷನ್, ಸಬ್ಟ್ರಾಕ್ಷನ್ ಮಾಡ್ಬೇಕು. ಹಾಗೆ ಕೆಳಗಡೆ ಲೆಕ್ಕದಲ್ಲಿ ಏನಿದೆ? ಅಡಿಷನ್ ಇದೆ. ಸೊ ಇವಾಗ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ 1/9 of 3 6/13 ಅಂತಿದ್ರೆ ಈ 1/9 ಇಂದ 3 6 13 ಅಂತ ಅದೊಂದು ಗುಣಿಸಬೇಕಾ? ಇವೆಲ್ಲರೂ ಗುಣಿಸಬೇಕಾ? ಇದಕ್ಕಿಂಟು ಬಾಟ್ಮಾಸ್ ರೂಲ್. ಸರ್ ಫಸ್ಟ್ ಅದೆಲ್ಲ ಮಾಡಿ ಈಗ ನೋಡಿ, ಈ ತರ ನಾನು ಬರ್ತಿರ್ತದೆ ಸುಮ್ಮನೆ 4 of 3 plus 2 minus 5 ಅಂತ ಬರೆದ್ರೆ ಏನ್ ಮಾಡ್ತೀವಿ ಸರ್? 4/4 of 3 plus 2 minus 5 ಅಂತ ಬರೆದ್ರೆ ಏನ್ ಮಾಡ್ತೀವಿ? ಈ ತರ ಬರ್ಕೋತಿದ್ರು, ಈ ತರ ಬರ್ಕೋತಿದ್ರು. ಯಾವ ಸರಿ ಇದ್ರಲ್ಲಿ? ಫಸ್ಟ್ ಲೈನ್ ಸರಿನಾ, ಸೆಕೆಂಡ್ ಲೈನ್ ಸರಿನಾ? ಫಸ್ಟ್ ಲೈನ್. ಎಷ್ಟು ಜನ ಫಸ್ಟ್ ಲೈನ್ ಸರಿ ಕೈ ಎತ್ತಿ? ಅದಕ್ಕೆ ನಾವು ಬೆಳಗ್ಗೆ ಹೇಳಿದ್ದು ಮ್ಯಾಥಮೆಟಿಕಲ್ ಆಪರೇಷನ್ ಆನ್ ಮ್ಯಾಥಮೆಟಿಕಲ್ ಆಬ್ಜೆಕ್ಟ್ಸ್. ಏನು ಹೇಳಿದ್ದೇವೆ? ಮ್ಯಾಥಮೆಟಿಕಲ್ ಆಪರೇಷನ್ ಆನ್ ಯಾವುದೇ ಒಂದು ವಿಚಾರಕ್ಕೆ ನೀನು ಈ ಕೆಲಸ ಇದೆಲ್ಲವರ ಮೇಲೂ ಮಾಡಬೇಕು ಅಂದ್ರೆ ಅದೆಲ್ಲದಕ್ಕೂ ಒಂದು ಗೂಡು ಕಟ್ಟಬೇಕು. ಅವಾಗ ಆ ಗೂಡು ಕಟ್ಟಿದಷ್ಟು ಸೇರಿ ಒಂದು ಮ್ಯಾಥಮೆಟಿಕಲ್ ಆಪರೇಷನ್. ಗೊತ್ತಾಗ್ತೀನಪ್ಪ? ಈಗ ಏನ್ ಹೇಳ್ತಾ ಇದೆ? 4 of 3 ಅಂತಂದ್ರೆ ಏನ್ ಹೇಳ್ತಾ ಇದೆ? ಟೇಕ್ 4 of 3 ಅಂತಂದ್ರೆ 4 ಸತಿ 3 ತಗೋ ಅಂತ ಕೂಡಕ್ಕೆ. ಅಲ್ಲಿಗೆ ಅದಷ್ಟೇ ಮುಗಿದೋಯ್ತು. ಅದೇ ನಾನು ಈ ತರ ಬರೆದಿದ್ದಿದ್ರೆ ಏನಾಗ್ತಿತ್ತು? ಈಗ ಬಾಟ್ಮಾ ಸ್ಕೂಲ್ ಅಲ್ಲಿ ಬಿ ಅಂದ್ರೇನು? ಬಾಟ್ಮಾ ಸ್ಕೂಲ್ ಅಲ್ಲಿ ಬಿ ಅಂದ್ರೆ ಹೇಳಿ. ನಾ ಫಸ್ಟ್ ಬ್ರಾಕೆಟ್ ಹಾಕಿದ್ನ, ಲೆಕ್ಕ ಕೊಟ್ಟಿದ್ರೆ ಬ್ರಾಕೆಟ್ ಇದೆಯಾ? ಇದೆಯೋ ಇಲ್ವಾ? ಇಲ್ಲ. ಇಲ್ದಾದ್ಮೇಲೆ ಅಲ್ಲಿಗೆ ಒಂದು ಆಬ್ಜೆಕ್ಟ್ ಅಂತ ಯಾರೋ ಅವರು ಐಡೆಂಟಿಫೈ ಮಾಡಿಲ್ಲ. ಇದ್ರಲ್ಲಿ ಯಾರು ಏನ್ ಮಾಡ್ತಿದ್ರಿ ನೀವು? 4 into 3 plus 2 ಅಂತ ಹೇಳಿ ಬ್ರಾಕೆಟ್ ಅನ್ನು ಫಸ್ಟ್ ಕೂಡ್ಕೊಂಡು ಆಮೇಲೆ 4 into 5 ಮಾಡ್ತಿದ್ರಿ. ಓಕೆನಾ? ಎಸ್ ಸರ್? ದಟ್ ಇಸ್ ವೈ ಯು ಶುಡ್ ಬಿ ವೆರಿ ಕೇರ್ಫುಲ್. ಹಾಗೆ ನಾನು ಹೇಳಿ 4 of 3 plus 2 minus 5 ಅಂತ ಬಂದ್ರೆ ಯಾವ್ದಾಯ್ತು ಮ್ಯಾಥಮೆಟಿಕಲ್ ಆಬ್ಜೆಕ್ಟ್? ಆ ಬ್ರಾಕೆಟ್ ಹಾಕಿರೋ ಅಷ್ಟು ಸೇರಿ
ಮ್ಯಾಥಮೆಟಿಕಲ್ ಆಬ್ಜೆಕ್ಟ್ ಯಾವುದು 3 + 2 - 5. ಅದಕ್ಕೋಸ್ಕರ ಬಾಲ್ಪಾಸ್ ರೂಲ್ ಅಲ್ಲಿ ಬಿ ಬ್ರಾಕೆಟ್ ಅಂದ್ರೆ ಫಸ್ಟ್ ಪರ್ಫಾರ್ಮ್ ದಿ ಆಪರೇಷನ್ ವಿತ್ ಇನ್ ದಿ ಬ್ರಾಕೆಟ್ ಅಂಡ್ ದೆನ್ ಗೋ ಟು ದಿ ಅದರ್ ಆಪರೇಷನ್ಸ್. ಆಯ್ತಾ? ಸೊ ಈಗ ಇಲ್ಲಿ ಈ ತರ ಇರೋದು ಬ್ರಾಕೆಟ್ ಇದೆಯಾ? ಇಲ್ಲ. ಅಂದ್ರೆ ಏನು ಹೇಳಿ ಇವಾಗ ಇದು ಇದಿಷ್ಟನ್ನೇ ಮಲ್ಟಿಪ್ಲೈ ಮಾಡಬೇಕು. ಹೌದಾ? ಇದು ಬಂದ್ಮೇಲೆ ಒಂದು ಫ್ರಾಕ್ಷನ್ ಬರುತ್ತೆ. ಹೌದಾ? ಅದಾಗ್ತಿ ಎರಡು ಫ್ರಾಕ್ಷನ್ ಕೂಡಬೇಕು. ಸೊ ಈಗ ಹೇಳಿ F1 ಯಾವುದು ಅಂತ. 1/9 3 6/13 ಅನ್ನೋದು ಏನದು? F2 ಯಾವುದು ಹೇಳಿ? ಇಲ್ಲಿದೆ. ಇನ್ನೊಂದು ಕುಣಿಸೋದಿದೆ ಅಲ್ವಾ? ಫಸ್ಟ್ ಎಲ್ಲ ಒಂದು ರೆಡಿ ಇಟ್ಕೋಬೇಕಲ್ಲ. ಫಸ್ಟ್ ಎಲ್ಲ ಅಡುಗೆಗೆ ಸಾಮಾನೆಲ್ಲ ರೆಡಿ ಮಾಡ್ಬೇಕು. ಫಸ್ಟ್ ಕುಣಿಸೋದೆಲ್ಲ ರೆಡಿ ಮಾಡ್ಕೊ. ಎಷ್ಟು ಇದ್ದಾರೆ? F2. F3 ಯಾವ್ದು ಹೇಳ್ತೀರಾ ನನಗೆ? F1 ಅನ್ನೋದು ಒಂದು ಫ್ರಾಕ್ಷನ್ ಬರುತ್ತೆ. ಅದನ್ನ 2/3/14 ಆಡ್ ಮಾಡಬೇಕು, 1/6.5 ಆಡ್ ಮಾಡಬೇಕು. ಹೌದಾ? ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕಲ್ವಾ? ಇದು ಏನಾಯ್ತಿದು? F3. ಇದೇನಾಯ್ತಿದು? ಇಲ್ಲೇನದು ಮಾಡ್ಬೇಕಾದ್ರೆ ನಿಮಗೆ ಆರಾಮಾಗಿದೆ. ನಮಗೆ ಇವ್ರಿಗೆ ಏನಾದ್ರು ಮಾಡ್ಬೇಕಾ? ಬೇಕು ಬೇಡವಾ? 1/2 1 ಬರ್ಕೋಬಹುದು. ಬಟ್ ಆದ್ರೂ ದಿಸ್ ಇಸ್ ಅನದರ್ ಫ್ರಾಕ್ಷನ್ ವಿಚ್ ರಿಕ್ವೈರ್ಸ್. ಹೌದಾ? ಸಾಕು. ನೆಕ್ಸ್ಟ್ ಯಾವ್ದಿದೆ ಫ್ರಾಕ್ಷನ್ ನೋಡಿ? ಇಷ್ಟನ್ನು ಕೂಡೋದಿದೆ. ಹೌದಾ? F1 ಪ್ಲಸ್ F3 ಪ್ಲಸ್ ಸೊ ಇದು F5 ಅನ್ನೋದು ಏನಿದೆ? F1 ಪ್ಲಸ್ F3 ಮೈನಸ್. ಹಾಗೆ ಇಲ್ಲಿ ಬಂದ್ರೆ ಏನಿದೆ ನೋಡಿ? ಯಾರಿದ್ದಾರೆ? 5 ಪ್ಲಸ್ F5 ಪ್ಲಸ್. ಹೌದಾ? ಗೊತ್ತಾಯ್ತಾ ಇವಾಗ? ಸೊ ಎಷ್ಟು ಲೆಕ್ಕ ಇದೆ ಹೇಳಿ ಇವತ್ತಿನಲ್ಲಿ? ಇವರು F6. Therefore F7 is equal to F5/F6. ಹೌದಾ? ಇದಿಷ್ಟು ಮಾಡಿದ್ರೆ F5 ಬರುತ್ತೆ. ಅದನ್ನ ಯಾವ್ದಿಂದ ಡಿವೈಡ್ ಮಾಡಬೇಕು? ಯಾವ್ದಿಂದ ಡಿವೈಡ್ ಮಾಡಬೇಕು? F6 ಇಂದ ಡಿವೈಡ್ ಮಾಡಬೇಕು. ಸೊ ಇವರು F7 ಅಂತ ಬರ್ತಾರಲ್ಲ, ಅವ್ರು ಯಾರು? ಸಿಂಪ್ಲಿಫೈಡ್ ಫ್ರಾಕ್ಷನ್. ಈಗ ಅಂಡರ್ಸ್ಟ್ಯಾಂಡ್ ದಿಸ್ ಅಲ್ಲ? ಗೊತ್ತಾಗಿಲ್ವಾ? ಇನ್ನೊಂದು ಕೇಳಬೇಕಾ? How many of you want it to be told once again? ಕೈ ಎತ್ತಿ. ಇನ್ನೊಂದ್ಸತಿ ಯಾರು ಹೇಳ್ಬೇಕು? ಅವ್ರು ಬೇಕು ಅವ್ರು ಬೇಡ ಅಂತ. ಹೌದು, ತಿಳ್ಕೊಳ್ಳಿ. ಯಾವಾಗಲೂ ಈ ತರ ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅಲ್ಲಿ ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಬೇಕು. ಸಿಂಪ್ಲಿಫೈ ಮಾಡ್ಕೊಳ್ಳೋದ್ರಲ್ಲಿ ಏನೇನಿರುತ್ತೆ ಅಂದ್ರೆ ಮಿಕ್ಸ್ ಫ್ರಾಕ್ಷನ್ಸ್ ನ ರೆಗ್ಯುಲರ್ ಫ್ರಾಕ್ಷನ್ ಮಾಡ್ಕೊಳ್ಳೋದು ಇರುತ್ತೆ. ಏನಿರುತ್ತೆ? ಮಿಕ್ಸ್ ಫ್ರಾಕ್ಷನ್ ಯಾವಾಗ ಇರುತ್ತದೋ ಗುಣಿಸೋದು ಭಾಗಿಸೋದು ಇದ್ದಾಗ. ಯಾವಾಗಿರುತ್ತೆ? ಗುಣಿಸೋದು ಭಾಗಿಸೋದು ಇದ್ದಾಗ. ಮಿಕ್ಸ್ ಫ್ರಾಕ್ಷನ್ ಕೂಡ ಪ್ರಯತ್ನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಇನ್ನೊಂದು ಕೆಲಸ, ಹೋಲ್ ಪಾರ್ಟ್ ಫ್ರಾಕ್ಷನ್ ಪಾರ್ಟ್ ನ ಸಪರೇಟ್ ಮಾಡ್ಕೊಬೇಕು. ಅದೊಂದು ಕೆಲಸ ಇರುತ್ತೆ. ಸೊ ಆದ್ರಿಂದ ಇಲ್ಲಿ ಈ ಲೆಕ್ಕದಲ್ಲಿ ಏನ್ ಮಾಡ್ಬಿಡ್ತಾರೆ? ಎಲ್ಲ ತಗೊಂಡು ತೋರ್ಬಿಟ್ಟಿದ್ದಾರೆ. ಆಯ್ತಾ? ಈ ಲೆಕ್ಕ ತೋರಿಸಿ ಇನ್ನೊಂದು ಈ ತರ ಲೆಕ್ಕ ಕೊಟ್ರೆ ಮಾಡ್ತೀರಾ? ಈ ಲೆಕ್ಕ ತೋರಿಸ್ಬಿಟ್ಟು ಇನ್ನೊಂದು ಲೆಕ್ಕ ಕೊಟ್ರೆ ಮಾಡ್ತೀರಾ ತಾನೆ? ಈ ಲೆಕ್ಕ ತೋರಿಸ್ತೀನಿ. ಈ ಬಲಗಡೆ ಬಂದಿರೋದು ನಿಮಗೆಲ್ಲ ಗೊತ್ತಿದೆ. ಕಳಿಸ್ಬಿಡ್ಲ ಇಲ್ಲ ಗೊತ್ತಿಲ್ಲ? ಇರ್ಲಿ, ಏನಿಲ್ಲ. ಈಗ F1 ಒಂದ್ ಕಡೆಯಿಂದ ಮಾಡ್ಕೊಂಡ್ಬರೋಣ, ಈ ಕಡೆಯಿಂದ ಮಾಡ್ಕೊಂಡ್ಬರೋಣ. F1 ನಾನು ಕ್ಲಿಕ್ ಬರ್ಕೊಂಡು ಹೋಗ್ತಾ ಇರ್ತೀನಿ. ಹೋಗ್ತಾ ಹೋಗಿ 1/9 ನಾನು ಏನಾದ್ರು ಮಾಡ್ಬೇಕಾ? ಆಪ್ ಏನು ಹಾಕೋತೀನಿ? ಇಂಟು ಹಾಕೋತೀನಿ. 3 6/9 13 39 45/13 ಆಮೇಲೆ ಏನ್ ಮಾಡ್ತೀನಿ? 35 40 ಹೋಗುತ್ತೆ ತಾನೆ? 5/30 ಬಂತು ಒಬ್ಬ. ನೆಕ್ಸ್ಟ್ ಯಾರಿದ್ದಾರೆ? F2 ಎಷ್ಟಿದೆ? 3/30 ಇಂಟು 2/16 ಅಂದ್ರೆ 13/13 12 12 1
216 ಅಂದ್ರೆ 13/6 ತಾನೆ ಗೊತ್ತು ತಾನೆ ಇದು ಏನೇನು ಹೋಗುತ್ತಲ್ಲ ಇದು 13 ಎಷ್ಟು ಬಂತು ನೋಡ್ರಾ ಸಿಂಪಲ್ ಆಗ್ತದಲ್ವಾ ಕೊಟ್ಟಿದ್ರು ಅವರು ಕೊಟ್ಟಿದ್ದಿಂದ ಸಿಂಪಲ್ ಮಾಡ್ತಾ ಹೋಗ್ವಿ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನಾನು F3 ಏನು F3 2 divided by ಅಂತಂದಾಗ 2 divided by 1 ಅಂತ ಹಾಕ್ಕೊಳ್ಳೋದು ಏನಂತ ಹಾಕ್ಕೊಳ್ಳೋದು ನ್ಯೂಮರೇಟರ್ ನಲ್ಲಿ ಫ್ರಾಕ್ಷನ್ ಇಲ್ದಿರ ಬರೀ ಹೋಲ್ ನಂಬರ್ ಇದ್ರೆ ಏನ್ ಮಾಡ್ಬೇಕು ಅದನ್ನ ಹೋಲ್ ನಂಬರ್ ಡಿವೈಡೆಡ್ ಬೈ 1 ಅಂತ ಬರ್ಬೇಕು ಅವಾಗ ನಿಮಗೆ ಫ್ರಾಕ್ಷನ್ ಪಾರ್ಟ್ ಹೀಗಾಗುತ್ತೆ ಡಿವೈಡೆಡ್ ಬೈ ಅಂತ ಇದೆಯಲ್ಲ ಅದನ್ನ ಏನ್ ಮಾಡ್ಬೇಕು ನಾನು ರೆಸಿಪ್ರೋಕಲ್ ಮಾಡಬೇಕು ಅಂದ್ರೆ ಏನಾಗುತ್ತೆ ಡಿನಾಮಿನೇಟರ್ ನ್ಯೂಮರೇಟರ್ ಸೊ ಈ ಕೆಳಗಡೆ 3/4 ಅನ್ನೋದು ನಾನು ರೆಗ್ಯುಲರ್ ಫ್ರಾಕ್ಷನ್ ಮಾಡಿದ್ರೆ ಡಿನಾಮಿನೇಟರ್ ಎಷ್ಟು ಉಳಿಯುತ್ತೆ 4 12 13/4 ಉಳಿಯುತ್ತೆ ಯಾವಾಗಲೂ ತಿಳ್ಕೊಳ್ಳಿ ಫ್ರಾಕ್ಷನ್ ಪಾರ್ಟ್ ಅಲ್ಲಿ ಡಿನಾಮಿನೇಟರ್ ಉಳಿಯುತ್ತೆ ಸೊ ಸೀದಾ ಅದನ್ನ ಫಸ್ಟ್ ಮೇಲೆ ಹಾಕೊಳ್ಳೋದು ಎಲ್ಲ ಹಾಕೊಳ್ಳೋದು ಯಾಕೆ ಮೇಲೆ ಹಾಕೊಂಡ್ರೆ ಡಿವಿಷನ್ ಇಟ್ಟು ಅದನ್ನ ಇಂಟು ಮಾಡ್ತಾ ಇದ್ರೆ ಅದರಿಂದ ರೆಸಿಪ್ರೋಕಲ್ ಗೋಸ್ಕರ 4 ಕೆಳಗಡೆ ಎಷ್ಟು ಬರೀಬೇಕು 4 12 ಒಂದು ಸೊ ಎಷ್ಟಾಯ್ತು ಇದು 8. ಈಗ ನೆಕ್ಸ್ಟ್ F2 ಆದ್ಮೇಲೆ ಯಾರು F3 ಎಲ್ಲಿದ್ದಾರೆ F3 ಆಯ್ತು ಈಗ F4 is equal to ಯಾರಿದ್ದಾರೆ 1/1 ಅಂತ ಹಾಕೋದು ಯಾವಾಗಲೂ ಇದರ ಮಿಸ್ಟೇಕ್ ಆಗ್ತದೆ ನ್ಯೂಮರೇಟರ್ 1 ಅಂತಿದಲ್ಲ ಅದನ್ನೇನು ಹಾಕೋದು 1/1 ಇಂಟು ಎಷ್ಟಾಯ್ತದ 2/13 F4 ಎಷ್ಟಾಗ್ತದೆ ಈಗ ಈ ಕಡೆ ಬಂದ್ಬಿಟ್ಟು F5 ಮಾಡೋಣ ಸೊ F5 ಏನು F5 ಏನಮ್ಮ F1 ಎಷ್ಟು 5/3 ಪ್ಲಸ್ F3 ಎಷ್ಟು ಎಷ್ಟು 8/13 ನೆಕ್ಸ್ಟ್ ಮೈನಸ್ 2/13 F4 ಅನ್ನೋದು 2/13 ನೋಡಿದ್ರಾ ನಿಮ್ಗೆ ಎಷ್ಟು ಸುಖ ಮಾಡ್ತಾ ಇದ್ರೆ ಬೇರೆದೆಲ್ಲ ಗೊತ್ತಾಗ್ತಾ ಇದೆ LCM ಕಷ್ಟಪಡ್ಬೇಡಿ ಅಂತಂದ್ರೆ ಇವಾಗ ಹೌದಾ LCM ಎಷ್ಟಾಯ್ತು 30 ಮೇಲೆ ಎಷ್ಟು ಬಂತು 5 plus 8 minus 2 is equal to 11/13 ಇವರು ನಮ್ಮ ಕಡೆ ಇಟ್ಕೊಂಡಿರೋದು 1 ಎಲ್ಲ ಇದೆ ನೆಕ್ಸ್ಟ್ ಅದೇ ತರ ಇವಾಗ ಏನು ಮಾಡಬೇಕು F6 ಮಾಡಬೇಕು F6 ಹೇಳಿ ಇವಾಗ ಎಷ್ಟು F6 ಅಂದ್ರೆ 5 plus F5 ಎಷ್ಟು F5 ಅಂತ ಹಾಕ್ಬಿಟ್ಟಿದ್ದೀನಿ ನಾನು ಸ್ವಲ್ಪ ತಪ್ಪು ಮಾಡ್ಬಿಟ್ಟಿದ್ದೀನಿ ಇದನ್ನ ನಾನು ಸಾರಿ ಇಲ್ಲಿ F6 ಅಂತ ಹಾಕ್ಬೇಕು ನೀವು ನಿಂದ ಮಾಡ್ತಿದ್ರಿ ನಾನು ನಿಂದ ಮಾಡ್ತೀನಿ ಇವ್ರು ಎಷ್ಟು ಹಾಕ್ಬೇಕು ಹೇಳಿರಲ್ಲ ಇವರು F7 ಹಾಕ್ಬೇಕು ಹೌದಾ ಆಮೇಲೆ ಇವ್ರು ಎಷ್ಟು ಹಾಕ್ಬೇಕು ಹೇಳಿ ಈಗ ಏನ್ ಮಾಡ್ಕೋಬೇಕು ಇವಾಗ ಇನ್ನೊಬ್ಬರು ಕಂಡಿಡ್ಕೋಬೇಕಾಗಿತ್ತು ಯಾರು F6 ಎಷ್ಟು 1/1 ಇಂಟು ಎಷ್ಟು 6/13 ಸೊ ಈ 5 ಪ್ಲಸ್ F6 ಅಂತಂದ್ರೆ 6/13 ಪ್ಲಸ್ F2 ಅಂತಂದ್ರೆ ಎಷ್ಟು 1/2 ಈ 5 ಅಂದ್ರೆ 5/1 LCM ಎಷ್ಟು ಅಂತ ಹೇಳಿ ಇವಾಗ ಕಾಮನ್ ಫ್ಯಾಕ್ಟರ್ಸ್ ಇದಾರೆ ಯಾರು 1 30 2 ಇದಾರೆ so LCM is the product of common factors and non-common factors. Common factors ಯಾರು ಇಲ್ಲ ಅದರಿಂದ it is product of non-common factors. So ಇನ್ನು ಅಷ್ಟೇ ಬರ್ಕೋಬೇಕಾದ್ರೆ 20 ಅಂತ ಬರ್ಕೋಬೇಡಿ 30 into 2 ಅಂದ್ರೆ ಬರ್ಕೊಳ್ಳಿ ಗೊತ್ತಾಯ್ತಾ ಅವಾಗ ಕೆಲಸ ಈಸಿ ಆಗುತ್ತೆ ಸೊ ಈ 5 into ಏನು ಬರ್ಬೇಕು ನಿಮಗೆ ಇಲ್ಲದ್ರೆ 1 ಇಂದ ಡಿವೈಡ್ ಮಾಡಿದಾಗ ಎಷ್ಟು ಬರ್ಬೇಕು 30 into 2 plus 8 into ಮಾಡಿದಾಗ ಏನು ಬರಬೇಕು 8 into ಮಾಡಿದ್ರೆ ಎಷ್ಟು ಬರಬೇಕು
8 ಅಲ್ಲ ಸರ್ ಈ ಫ್ರಾಕ್ಷನ್ ಕೊಡ್ತಾ ಇದ್ದೀವಿ 6 ಇಂಟು ಎಷ್ಟು ಬರಬೇಕು 13 ಇಂದ ಡಿವೈಡ್ ಮಾಡಿದ್ರೆ ಪ್ಲಸ್ 2 ಇಂದ ಡಿವೈಡ್ ಮಾಡಿದ್ರೆ 1 ಇಂಟು ಸೊ ಎಷ್ಟು ಬಂತು ಹೇಳಿ ಇದು 13 130 ಈ ತರ ಹಾಕೋದು ಕಲಿಬೇಕು ಇದು 12 ಇದು 13 130 25 155 ಅಂತ ಕೊಡಬೇಕು 13 ಗೊತ್ತಾಯ್ತಾ ಕೂಡ ಕಳೆಯೋದಲ್ಲ ಮಾಡಿ ಅಭ್ಯಾಸ ಮಾಡ್ಕೋಬೇಕು